ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಮಸ್ಕಾರಗಳು. ನಾನು ಸಿದ್ದು ಭಾರತ್. ಸ್ನೇಹಿತರೆ, ಕರ್ನಾಟಕದಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಕಣ್ಮಣಿಯಾಗಿರುವ, ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ, ಶಿಕ್ಷಕರ ಒಂದು ನೇಮಕಾತಿಗಾಗಿ ಹೋರಾಡುತ್ತಿರುವ, ಕರ್ನಾಟಕ ಸರ್ಕಾರದ ಇನ್ನಿತರ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಹೋರಾಟ ಮಾಡುತ್ತಿರುವ ಯುವಕರ ಕಣ್ಮಣಿ, ಶಿಕ್ಷಣ ಪ್ರೇಮಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮೂಡಿಸುತ್ತಿರುವ ಶ್ರೀ ಲಕ್ಷ್ಮೀಕಾಂತ್ ತುಕ್ಕನವರ್ ಸರ್ನ ನಾನು ಇವತ್ತು ವಿಶೇಷ ಆಹ್ವಾನಿತರನಾಗಿ ನಮ್ಮ ಒಂದು ಸ್ಟುಡಿಯೋಗೆ ಆಹ್ವಾನಿಸಿದ್ದೀನಿ. ಅವರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ಹಾಗೂ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ ಒಂದು ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಸರ್. ನಮಸ್ತೆ ಸರ್. ಶ್ರೀ ಲಕ್ಷ್ಮೀಕಾಂತ್ ತುಕ್ಕನವರ್ ಸರ್ ಬಗ್ಗೆ ಒಂದು ಕಿರು ಪರಿಚಯ ಹೇಳೋದಾದರೆ, ಮೂಲತಃವಾಗಿ ಇವರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸವಸುದ್ದಿ ಗ್ರಾಮದವರು. ಇವರು MA BEd ಮತ್ತು KSETನಲ್ಲಿ ಉತ್ತೀರ್ಣರಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಜ್ಞಾನ ಹೊಂದಿರತಕ್ಕಂಥ ಒಬ್ಬ ಪ್ರತಿಭಾನ್ವಿತ ರಾಜ್ಯಶಾಸ್ತ್ರಜ್ಞ ಆಗಿದ್ದು, ಅದರೊಂದಿಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಶಿಕ್ಷಕರ ನೇಮಕಾತಿಗಾಗಿ ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಯುವಕರ ಕಣ್ಮಣಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಒಂದು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದಲ್ಲಿ ಇವರ ಬಗ್ಗೆ ನನಗೆ ಹೆಚ್ಚಾಗಿ ಕೇಳ್ತಾ ಇದ್ದೆ. ಹಾಗಾಗಿ ನನ್ನಲ್ಲಿ ಒಂದು ಕುತೂಹಲ ತಿಳಿಗೋಸ್ಕರ ಮತ್ತು ಉದ್ಯೋಗಾಕಾಂಕ್ಷಿಗಳ ಕೆಲವು ಪ್ರಶ್ನೆಗಳಿಗೋಸ್ಕರ ಮತ್ತು ಪ್ರಸ್ತುತ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಒಂದು ಚರ್ಚೆಗೋಸ್ಕರ ನಾನು ಇವತ್ತು ನಮ್ಮ ಸ್ಟುಡಿಯೋಗೆ ಆಹ್ವಾನಿಸಿದ್ದೀನಿ. ಲಕ್ಷ್ಮೀಕಾಂತ್ ತುಕ್ಕನವರ್ ಸರ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಸರ್. ನಮಸ್ತೆ ಸರ್. ನನ್ನಲ್ಲಿ ನಿಮ್ಮ ಹೋರಾಟದ ಹಾದಿಯ ಬಗ್ಗೆ ಕೆಲವು ಪ್ರಶ್ನೆ ಇದೆ ಸರ್, ಮತ್ತು ಶಿಕ್ಷಕರ ಒಂದು ನೇಮಕಾತಿಗಾಗಿ ಮತ್ತು ಇತ್ತೀಚಿನ ಒಂದು ಸರ್ಕಾರದ ಒಂದು ವಿದ್ಯಮಾನಗಳನ್ನು ನೋಡೋದಾದರೆ, ಸರ್ಕಾರಿ ಹುದ್ದೆಗಳಿರ್ತಕ್ಕಂಥ ಒಂದು ಹಲವು ಪ್ರಶ್ನೆಗಳನ್ನು ನನ್ನಲ್ಲಿ ಮೂಡಿದ್ದಾವೆ. ಹಾಗಾಗಿ ನಿಮಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಸರ್. ಅದರ ಒಂದು ಏನದು ಕ್ಲಾರಿಟಿಯನ್ನು ಮತ್ತು ಸ್ಪರ್ಧಾಕಾಂಕ್ಷಿಗಳಿಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಇವತ್ತು ನಮ್ಮೊಂದಿಗೆ ಹಂಚ್ಕೊಳ್ತೀರಾ ಅಂತ ಭಾವಿಸ್ತೀನಿ ಸರ್. ಮೊದಲ ಪ್ರಶ್ನೆ ನೋಡೋದಾದರೆ, ಈ ಹೋರಾಟದ ಹಾದಿಗೆ ಪ್ರೇರಣೆ ಮತ್ತು ಈ ಹೋರಾಟದ ಹಾದಿಯನ್ನು ಯಾಕೆ ನೀವು ಆಯ್ದುಕೊಂಡಿದ್ದೀರಿ? ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮನ್ನು ಏನಪ್ಪ ಹತ್ರ ಅವರ ಒಂದು ಸ್ಟುಡಿಯೋಗೆ ಕರೆಸಿ ನಮ್ಮ ಅಭಿಪ್ರಾಯಗಳನ್ನ ಪಡೆದುಕೊಳ್ತಕ್ಕಂಥ ಒಂದು ಸಿದ್ದು ಭಾರತ್ ಸರ್ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಭಾಳಷ್ಟು ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಈ ಗ್ಯಾರಂಟಿಯಿಂದ ಮತ್ತು ಈ ನಿರುದ್ಯೋಗಿಗಳ ಪಾಡಂತೂ ಕೇಳೋರೇ ಇಲ್ಲ. ಈಗ ರಾಜಕಾರಣಿಗಳಿಗೆ ಏನಾಗಿಬಿಟ್ಟಿದೆ ಅಂತಂದರೆ, ಸೊ ಅವ್ರದ್ದೇ ಆಗಿರ್ತಕ್ಕಂಥ ವೇದಲ್ಲಿ ಹೋಗ್ತಾರೆ. ಅಂದರೆ ಉದ್ಯೋಗಾಕಾಂಕ್ಷಿಗಳ ಕಷ್ಟಗಳನ್ನ ಕೇಳುವಂಥವ್ರು ಯಾರೂ ಇಲ್ಲ. ಸೊ ಈ ಕಾರಣಕ್ಕಾಗಿ ನಾನು 2022ರಲ್ಲಿ ಟೀಚರ್ ಆಸ್ಪಿರೆಂಟ್ ನಾನು ಒಬ್ಬ. ನಾನು ಏನು ಮಾಡ್ತೀನಿ ಅಂದರೆ, 2022ರಲ್ಲಿ ಒಂದು ಎಕ್ಸಾಮನ್ನು ಅಂದರೆ ಕರ್ನಾಟಕ ಸರ್ಕಾರ ಒಂದು 15,000 ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಹೊರಡಿಸುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಒಂದು ಅರ್ಹತೆ ನಾವೆಲ್ಲ ಏನಪ್ಪ ಹತ್ರ, ನಾನು ರ್ಯಾಂಕರ್ ಸ್ಟೂಡೆಂಟು, ಬಟ್ ಏನಾಗುತ್ತೆ ರೈಟಿಂಗಲ್ಲಿ ಏನಪ್ಪ ಹತ್ರ ನನಗೆ ಕಡಿಮೆ ಅಂಕಗಳು ಇರೋದ್ರಿಂದ ನಾನು ಏನಪ್ಪ ಹತ್ರ ಆ ನೇಮಕಾತಿಯಲ್ಲಿ ಜಸ್ಟ್ ಒಂದು 2-3 ಅಂಕಗಳಲ್ಲಿ ನಾನು ಏನಪ್ಪ ಹತ್ರ ಆ ನೇಮಕಾತಿಯಿಂದ ಹೊರಗುಳಿತೀನಿ. ಸೊ ಕಾರಣ ಇಷ್ಟ ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಏನಪ್ಪ ಹತ್ರ ನನ್ನನ್ನು ನೋಡಿರ್ತೀರಿ. ಯಾಕಂತ ಕೇಳಿದ್ರೆ, ಆ ಶಿಕ್ಷಕರ ನೇಮಕಾತಿಯಲ್ಲಿ ಒಂದಿಷ್ಟು ಲೂಪ್ ಹೋಲ್ಸ್ ಇದೆ, ಭಾಳಷ್ಟು ತುಂಬ ಲೂಪ್ ಹೋಲ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಲೂಪ್ ಹೋಲ್ಸ್ ಇದೆ ಸರ್. ಏನಂತಂದರೆ, ಶಿಕ್ಷಕರ ನೇಮಕಾತಿಯಲ್ಲಿ 1 to 5th ಆಗಿರ್ಬೋದು, 6 to 8 ಆಗಿರ್ಬೋದು, ಮತ್ತು ಹೈಸ್ಕೂಲಲ್ಲಿ ಆಗಿರ್ಬೋದು, ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಡಿಗ್ರಿ ಮತ್ತು ಪದವಿ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಹೌದು ಸರ್. ಬಟ್ ಅದು ಭಾಳಷ್ಟು ಅವೈಜ್ಞಾನಿಕವಾಗಿರ್ತಕ್ಕಂಥ ನಿಯಮ. ಆ ನಿಯಮದಿಂದ ಏನಪ್ಪ ಹತ್ರ ನಾನು ಹೊರಗೆ ಬಿದ್ದಿರ್ತಕ್ಕಂಥ ಒಬ್ಬ ನಿರುದ್ಯೋಗಿ. ಸೊ ನನ್ನಲ್ಲಿ ಏನು ಬಿಡುತ್ತಂದರೆ, ನಾನು ಅಪಾಯಿಂಟ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ, ಬಟ್ ಇನ್ನೊಬ್ಬರಿಗೆ ಅದು ಆ ಒಂದು ಸಮಸ್ಯೆ ಇರಬಾರ್ದು, ನಾನು ಏನಾದರೂ ಮಾಡಿ ಯಾರ್ದು ಕೈ ಹಿಡಿದು ಕಾಲು ಹಿಡಿದು ಏನಾದರೂ ಮಾಡಿ ಆ ಒಂದು ಸಮಸ್ಯೆ, ಆ ನಿಯಮ ಏನಿದೆಯಲ್ಲ ಅದನ್ನು ಹೋಗಿಸ್ಬೇಕು ಅಂಥೇಳಿ ನಾನು ಈ ಒಂದು ಫೀಲ್ಡ್ಗೆ. ಸೊ ಫಸ್ಟು ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು
ಮಾನ್ಯ ಮಾಜಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಅವರ ಮನೆಯಿಂದ ನಮ್ಮ ಕಾಂತಕುಮಾರ್ ಸರ್ ನಾವು ಏನಪ್ಪಾ ಅಂದ್ರೆ ಹಾಂ. ಫಸ್ಟ್ ಅವರ ಮನೆಯಿಂದ ನಮ್ಮ ಜರ್ನಿ ಆರಂಭ ಮಾಡಿದ್ದೀವಿ. ತುಂಬಾ ಅಲ್ಲಿಂದ ನಿರಂತರವಾಗಿ 2 ವರ್ಷಗಳಿಂದ ನಾವೇನಪ್ಪಾ ಅಂದ್ರೆ ಬ್ಯಾಕಪ್ ಸ್ಕೋರ್ ಆಗಿರ್ಬೋದು, ಬೇರೆ ಬೇರೆ ಶಿಕ್ಷಕರ ನೇಮಕಾತಿಗಳು ಸಂಬಂಧಪಟ್ಟಂತೆ ಮತ್ತೆ ಇನ್ನಿತರ ಎಲ್ಲ ಒಂದು ಉದ್ಯೋಗಾಕಾಂಕ್ಷಿಗಳು ಸಂಬಂಧಪಟ್ಟಂತೆ ನಮ್ಮ ಕೈಲಾದಷ್ಟು ಏನಪ್ಪಾ ಅಂತ ನಾವು ಮಾಡ್ತಾ ಇದ್ದೀವಿ ಸರ್. ತುಂಬ ಧನ್ಯವಾದಗಳು ಸರ್. ನಿಮ್ಮ ಒಂದು ಹೋರಾಟದ ಹಾದಿ ಎಲ್ಲರಿಗೂ ಒಂದು ಪ್ರೇರಣೆ ನೀಡುವಂಥದ್ದು. ಹಾಗಾದರೆ ಸರ್, ನನಗೆ ಇನ್ನೂ ಒಂದು ದೊಡ್ಡ ಒಂದು ಯಕ್ಷ ಪ್ರಶ್ನೆ ಏನಂದ್ರೆ ಸರ್, ಇವಾಗ ಪ್ರತಿದಿನ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವೇನು ಮಾಡ್ತೀರಿ ಅಂತಂದರೆ ಪ್ರತಿ ಇಲಾಖೆಯ ಒಂದು ಮಾಹಿತಿಗಳನ್ನು ಸಂಗ್ರಹಿಸ್ತೀರಿ ಸರ್. ಇದು ನನಗೆ ಒಂದು ಯಾವ ಥರ ಅಂದರೆ, ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಮಾಹಿತಿ ಸಂಗ್ರಹ ಮಾಡೋದು ಒಂದು ದೊಡ್ಡ ಸಾಹಸನೇ ಸರಿ ಅನ್ಬೋದು. ಹಾಗಾದರೆ ಈ ಎಲ್ಲ ಮಾಹಿತಿಗಳನ್ನು ನೀವು ಹೇಗೆ ಸಂಗ್ರಹ ಮಾಡ್ತೀರ ಅನ್ನೋದು ನನ್ನ ಪ್ರಶ್ನೆ. ಹಾಗೆ ಅದರೊಂದಿಗೆ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮನ್ನು ಅನುಸರಿಸುತ್ತಿರುವ ಎಲ್ಲ ಸ್ಪರ್ಧಾಕಾಂಕ್ಷಿಗಳ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸರ್. ಇದಕ್ಕೆ ನೀವು ನಮಗೆ ಒಂದು ಉತ್ತರವನ್ನು ನೀಡಲೇಬೇಕು ಸರ್. ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ನಾನು ಆರಂಭಿಕ ದಿನಗಳಲ್ಲಿ ನನ್ನನ್ನು ನೋಡಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಹಾಂ ಸರ್. ಬಟ್ ನನಗೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರೆ ಏನಪ್ಪ ಹತ್ರ ಉದ್ಯೋಗಾಕಾಂಕ್ಷಿಗಳು. ಹೌದು ಸರ್. ನಾನು ಒಂದು ಯೂಟ್ಯೂಬ್ ಚಾನಲ್ ಇದೆ ನಂದು, ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ. ಎಸ್ ಸರ್. ಸೊ ಆ ಒಂದು ಚಾನಲ್ದಲ್ಲಿ ಅನೇಕ ಕಮೆಂಟ್ಗಳು ಬರ್ತಾ ಇದ್ದವು. ನಾನು ಹೀಗೆ ಏನಪ್ಪ ಹತ್ರ ನಮ್ಮಲ್ಲಿ ನೇಮಕಾತಿ ಏನಾಗ್ತಿದೆ ಟೀಚರ್ಸ್ ನೇಮಕಾತಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ತರಲಿಕ್ಕೆ ಅಂದರೆ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಏನೇನು ಸಮಸ್ಯೆ ಇದೆಯಲ್ಲ ಅದನ್ನೆಲ್ಲ ತೊಗೊಂಬರೋದು ಯಾವಾಗ ಆರಂಭ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಏನಪ್ಪ ಹತ್ರ ಕಮೆಂಟ್ ಬಾಕ್ಸಲ್ಲಿ ಸರ್ ನಮ್ಮದು ಅದು ಸಮಸ್ಯೆ ಇದೆ, ನಿಮ್ದು ಈ ಸಮಸ್ಯೆ ಇದೆ, ಸ್ವಲ್ಪ ಗಮನ ಕೊಡಿ ತಂದಾಗ ಅವರ ಒಂದು ಪ್ರೇರಣೆಯಿಂದ ನಾನು ಏನಪ್ಪ ಹತ್ರ ಪ್ರತಿದಿನ ಯಾವ್ದಾವ್ದು ಸಮಸ್ಯೆ ಇದೆ, ಮೋರ್ ದೆನ್ ಯಾವುದು ಜಾಸ್ತಿ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ ಹೋಗೋದು, ಮಾಹಿತಿಯನ್ನು ತರೋದು ಅಂಥೇಳಿ ನಾವು ಪ್ರತಿದಿನ ಅದನ್ನು ಮಾಡ್ಕೊಂಡು ಬಂದೀವಿ ಸರ್. ಇನ್ನೊಂದು ಏನು ವಿಚಾರ ಸರ್ ಇದಕ್ಕೆ ಸರ್, ಇದರಲ್ಲಿ ಒಂದು ಸಣ್ಣ ನನಗೆ ಪ್ರಶ್ನೆ ಮೂಡಿಸ್ ಸರ್. ಇಲ್ಲಿ ನೀವು ಕಷ್ಟಪಟ್ಟು ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತೀರಿ ಸರ್, ಅವುಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕ್ತೀರಾ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸ್ಪರ್ಧಾಕಾಶಿ ಅಕಾಡೆಮಿಯ ಒಂದು ಯೂಟ್ಯೂಬ್ ಚಾನಲಿಂದ ಬಂದಿರತಕ್ಕಂಥ ಮಾಹಿತಿಗಳನ್ನ ಕಾಪಿ ಮಾಡಿ ಮತ್ತೊಬ್ಬ ಯೂಟ್ಯೂಬರ್ಸು ಏನು ಮಾಡ್ತಾರೆ ಅಂದರೆ ತಮ್ಮ ಯೂಟ್ಯೂಬ್ ಚಾನಲ್ ಹಾಕೊಂಡು ಅದನ್ನು ಬೆನಿಫಿಟ್ ಪಡಿಸ್ತಿರ್ತಾರೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸ್ನೇಹಿತರೆ, ಏನಾಗ್ತಿದೆ ಅಂತಂದರೆ, ನಾವೇನೋ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಯಿಂದ ಮಾಹಿತಿ ತಂದು ಒಂದು ಅಥೆಂಟಿಕ್ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿರ್ತೀವಿ. ಬಟ್ ಇದೊಂದು ಸಾಮಾಜಿಕ ಜಾಲತಾಣ ಸರ್. ಹೌದು ಸರ್. ಅವರೂ ಬೆಳಿಬೇಕು, ನಾವು ಬೆಳಿಬೇಕು ಅನ್ನುವಂಥದ್ದು, ನೀನು ಬೆಳಿ ನಮ್ಮನ್ನು ಬೆಳೆಸುವಂಥ ಒಂದು ಒಂದು ನಿಯಮದಲ್ಲಿ ನಾವೇನಪ್ಪ ಹತ್ರ ವಿಶ್ವಾಸವನ್ನು ಇಟ್ಟಿರ್ತೀವಿ. ನಿಮ್ಮ ಒಂದು ಸಹಕಾರ ತತ್ವ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ, ನಿಮ್ಮಿಂದನೂ ಮತ್ತೊಬ್ಬರು ಜನ ಬೆಳೀಲಿ ಅನ್ನೋ ಒಂದು ದೊಡ್ಡ ಮನಸ್ಥಿತಿಗೆ ನಮ್ಮ ಒಂದು ಧನ್ಯವಾದಗಳು ಸರ್. ಹಾಗಾಗಿ ಅದರೊಂದಿಗೆ ನಂದೊಂದು ಪ್ರಶ್ನೆ ಏನಂದರೆ, ನೆಕ್ಸ್ಟ್ ಪ್ರಶ್ನೆ ಸರ್, ಇದು ನೀವು ಈ ಹೋರಾಟದ ಹಾದಿಯನ್ನು ತುಂಬ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸ್ತಿದ್ದೀರಾ. ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳ ಬದಿಗಿಟ್ಟು ಕೆಲಸ ಮಾಡ್ತಿದ್ರೆ. ಹಾಗಾದರೆ ಸರ್, ಇದರಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ತನ್ನದೇ ಆದ ಒಂದು ವೆಚ್ಚವನ್ನು ಹೊಂದಿರ್ತದೆ ಸರ್. ಅಲ್ಲಿ ಈ ಹಣಕಾಸಿನ ವೆಚ್ಚಗಳನ್ನು ತಾವು ಹೇಗೆ ನಿಭಾಯಿಸ್ತೀರಿ? ನನ್ನ ಪ್ರಶ್ನೆ ಅಷ್ಟೇ ಅಲ್ಲ, ಅದು ಇಲ್ಲಿ ಕರ್ನಾಟಕದಲ್ಲಿ ಈ ಚಾನಲ್ ಯಾರು ನೋಡ್ತಿದ್ದಾರೆ ಅಥವಾ ನಿಮ್ಮನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅವರ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಸರ್ ಇದು. ಯಾಕಂದರೆ ಯಾರೋ ₹1 ದುಡ್ಡು ಕೈಲಿಂದ ಹಾಕಿ ಖರ್ಚು ಮಾಡೋದು ಅಷ್ಟು ಸಹಜ ಕೆಲಸ ಅಲ್ಲ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ತುಂಬ ಜನರಿಗೆ ಒಂದು ಏನು ಅನಿಸಿರುತ್ತೆ ಅಂತಂದರೆ, ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಇವರು, ಯೂಟ್ಯೂಬ್ ಚಾನಲಿಂದ ದುಡ್ಡು ಬರ್ತೈತಿ ಅಂತೇಳಿ ಭಾಳಷ್ಟು ಆಸ್ಪಿರೆಂಟಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಯೂಟ್ಯೂಬ್ ಚಾನಲಿಂದ ಭಾಳ ಅಂದರೆ ₹100-200 ಡೈಲಿ ಬಂದರೆ, ಸೊ ನಮ್ಮದು ಡೈಲಿ ಎಕ್ಸ್ಪೆಂಡಿಚರ್ನ ₹1000 ಇರುತ್ತೆ. ಅದು ಯೂಟ್ಯೂಬ್ ಚಾನಲ್ದು ಭಾಳಷ್ಟು ನಮ್ಮ ಒಂದು ಇನ್ನು ನಮಗೆ ಏನಪ್ಪ ಅಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸದ್ಯಕ್ಕೆ 20,000 ಮೇಲೆ ಮೆಂಬರ್ಸ್ ಇದ್ದಾರೆ. ನಮ್ಮ ಕುಟುಂಬ ಅಷ್ಟೊಂದಿದೆ. ಬಟ್ ಅದರಿಂದ ನಾವು ಅಮೌಂಟನ್ನು ಅಥವಾ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಏನಪ್ಪ ಅಂದ್ರೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ಕ್ಲಾಸ್ಗಳನ್ನ ಕೊಡ್ತಾ ಇರ್ತೀನಿ, ಇನ್ಸ್ಟಿಟ್ಯೂಟ್ಗಳಿಗೆ ಕ್ಲಾಸನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ನನ್ನ ಒಂದು ಇನ್ನೊಂದೇನೋ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದರೆ, ಈ ಡಿಪಾರ್ಟ್ಮೆಂಟ್ಗೆ ಹೋಗೋದು ಸರ್, ಕರ್ಕೊಂಡು ನಾವು ಯಾವ್ದಾದ್ರು ಒಂದು ಸಮಸ್ಯೆ ಐತಿ, ಈಗ TET ಸಮಸ್ಯೆ ಸರ್, ಅದು ಸಮಸ್ಯೆ, ಇದು ಸಮಸ್ಯೆ, ಡಿಪಾರ್ಟ್ಮೆಂಟ್ ವಯೋಮಿತಿ ಹೆಚ್ಚಿಸಬೇಕು ಅಂತೇಳಿ ಹಲವಾರು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿರ್ತಾರೆ. ಆವಾಗ ನಾವು ಏನು ಮಾಡ್ಬೇಕಂದ್ರೆ, ಕೇವಲ ನಾವು ಅಷ್ಟೇ ಹೋಗ್ಲಿಕ್ಕೆ ಬರೋದಿಲ್ಲ. ಏನು ಅಭ್ಯರ್ಥಿಗಳು ಇರ್ತಾರಲ್ಲ, ಆ ಅಭ್ಯರ್ಥಿಗಳನ್ನ ಕರ್ಕೊಂಡು ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಪಾಪ ಬರೋದೇ ಹೆಚ್ಚಿಂದು, ಅಲ್ಲಿಂದ ಬರೋದೇ ಹೆಚ್ಚಿಂದವರು. ಅಂಥದ್ರಲ್ಲಿ ನಾವು ಅವ್ರನ್ನ ಕರ್ಕೊಂಡು ಮತ್ತೆ ಅವ್ರ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ನಿಭಾಯಿಸ್ಕೊಂಡು, ಸೊ ಆ ರೀತಿ ಏನಪ್ಪ ಹತ್ರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ಏನಂದ್ರೆ, ಈ ಇಲಾಖೆಯಿಂದ ಮಾಹಿತಿ ತರೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಯಾಕಂತಂದ್ರೆ,
ಗೌಪ್ಯ ಸರ್ಕಾರದ ಒಂದಿಷ್ಟು ಮಾಹಿತಿಗಳು ಏನಾಗಿರ್ತಾವ ಅಂದ್ರೆ ಗೌಪ್ಯವಾಗಿರ್ತಾವ, ಗೌಪ್ಯತೆ ಕಾಪಾಡಬೇಕಾಗುತ್ತೆ. ಗೌಪ್ಯತೆ ಇರ್ತಾವ. ಸೊ ಆದರೂ ನಾವು ಏನು ಮಾಡ್ತೀವಿ ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಏನಪ್ಪಾ ಅಂದ್ರೆ ನಮ್ಮ ಒಂದು ಅಭ್ಯರ್ಥಿಗಳಿಗೆ ನಾವು ಹೇಳಿಕೆ ಅದನ್ನು ನಾವು ಬಯಸ್ತೀವಿ ಅಷ್ಟೇ. ನಿಮ್ಮ ಒಂದು ಈ ಉತ್ತಮವಾದ ಕೆಲಸ ಕಾರ್ಯಗಳನ್ನು ನಮ್ಮ ಒಂದು ಸ್ಟುಡಿಯೋ ವತಿಯಿಂದ ಮತ್ತು ಕರ್ನಾಟಕದ ಎಲ್ಲ ಸ್ಪರ್ಧಾಕಾಂಕ್ಷಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಥ್ಯಾಂಕ್ ಯು. ಯಾಕಂದರೆ ಎಷ್ಟೋ ಒಂದು ಈ ಉದ್ಯೋಗಾಕಾಂಕ್ಷಿಗಳಿಗೆ ತುಂಬ ಕಷ್ಟವಾದ ಕೆಲಸಗಳನ್ನು ನೀವು ಸರಳೀಕರಿಸಿ ಅವರುಗಳಿಗೆ ಮಾಹಿತಿಗಳನ್ನು ನೀಡ್ತಾ ಇರೋದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಇನ್ನು ಸರ್ ಮತ್ತೆ ಇನ್ನೊಂದು ನನಗೆ ನೆಕ್ಸ್ಟ್ ಕ್ವಶನ್ ಮೂಡೋದೇನೆಂದರೆ, ಕರ್ನಾಟಕದಾದ್ಯಂತ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ ಸರ್. ಇಲ್ಲಿ ಆನ್ಲೈನು ಆಫ್ಲೈನ್ ಸಂಸ್ಥೆಗಳಿದ್ದಾವೆ, ಅವರು ಕೂಡ ದೊಡ್ಡ ಹೆಸರುಗಳು ಮಾಡಿದ್ದಾರೆ. ಆದರೆ ಯಾವುದೇ ಕೋಚಿಂಗ್ ಸೆಂಟರ್ಗಳು ಕೂಡ ಏನು ಮಾಡದೇ ಇರೋ ಕಾರ್ಯನ ನೀವು ಮಾಡ್ತಾ ಇದ್ದೀರಿ ಸರ್. ನೀವು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಇದ್ದುಕೊಂಡು ಈ ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ, ಅಂದರೆ ಈ ಥರ ಯಾವುದೇ ಕೋಚಿಂಗ್ ಸೆಂಟ್ರ್ನವರು ಮಾಡ್ದಿರ್ತಕ್ಕಂಥ ಕೆಲಸ ಕಾರ್ಯನ ಮಾಡೋದಕ್ಕೆ ಇದಕ್ಕೆ ಸ್ಫೂರ್ತಿ ಏನು ಸರ್ ನಿಮಗೆ? ಹೇಳಿಲ್ರಿ, ನಾನು ಎಲ್ಲ ನಮ್ಮ ಒಂದು ಆಸ್ಪಿರೆಂಟು ಈಗ ನಾವು ಟೀಚರ್ ಅಂತೇಳಿ ತಗೊಂಡಾಗ ಸುಮಾರು 1 ಲಕ್ಷಕ್ಕಿಂತ 1.5-2 ಲಕ್ಷಕ್ಕಿಂತ ಹೆಚ್ಚು ಆಸ್ಪಿರೆಂಟು TET ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಸೊ ಅವರ ಒಂದು ಕಮೆಂಟೇ ನಮಗೆ ಏನಪ್ಪಾ ಹತ್ರ ಆಶೀರ್ವಾದ. ಅವ್ರು ಏನು ಕಮೆಂಟ್ ಹಾಕ್ತಿರ್ತಾರಲ್ರಿ, ಅದೇ ಏನಪ್ಪಾ ಹತ್ರ ನಮಗೆ ಒಂದು ಸ್ಫೂರ್ತಿ. ಅದನ್ನ ಬಿಟ್ಟರೆ ಮತ್ತೇನಿಲ್ಲ ಸರ್. ಕೇಳಿ ಸ್ಪರ್ಧಾ ಮಿತ್ರರೇ, ಇವರಿಗೆ ಸ್ಫೂರ್ತಿ ಯಾರಂದರೆ ನೀವು. ನಿಮ್ಮೆಲ್ಲರಿಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ಲಕ್ಷ್ಮೀಕಾಂತ್ ತುಕ್ಕಣ್ಣವ್ರ ಸರನ್ನು ನೀವು ಎಷ್ಟು ಬೆಂಬಲಿಸ್ತಿರಲ್ಲ ಅಷ್ಟು ನಿಮಗೆ ಉಪಯುಕ್ತ ಮಾಹಿತಿಗಳು ಮತ್ತು ನೇಮಕಾತಿಗಳನ್ನು ನಡೆಸೋದಕ್ಕೆ ಅವರಿಗೆ ಮತ್ತಷ್ಟು ಬಲ ತುಂಬಿದೆ ಅನ್ನೋದಂತ ಏನು ಬಲ ತುಂಬ ಒಂದು ಸಾಮರ್ಥ್ಯ ನಾವು ಮಾಡಬೇಕಾಗಿತ್ತು ಅನ್ನೋದನ್ನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ ಇನ್ನೊಂದು ಏನು ಇಂಪಾರ್ಟೆಂಟ್ ಏನಿದೆ ಸರ್, ಈಗ ಕರ್ನಾಟಕ ರಾಜ್ಯ ಸರ್ಕಾರ ಏನು ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ, ಈ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟೋ ಸ್ಪರ್ಧಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಸರ್. ಇಲ್ಲಿ ಎಲ್ಲ ಒಂದು ಸ್ಪರ್ಧಾ ಮಿತ್ರರು ಮತ್ತು ಏನು ಸರ್ಕಾರಿ ಹುದ್ದೆಯನ್ನು ಪಡೆಯಲು ಇಚ್ಛಿಸುವ ಎಲ್ಲ ಒಂದು ಅಭ್ಯರ್ಥಿಗಳ ಒಂದು ದೊಡ್ಡ ಪ್ರಶ್ನೆ ಏನಂದರೆ, ಈ ಗ್ಯಾರಂಟಿ ಯೋಜನೆಯಿಂದ ನೇಮಕಾತಿಗಳು ನಡೀತಾವೋ ಇಲ್ಲವೋ ಅಂತ ಒಂದು ಪ್ರಶ್ನೆ ಆಗಿದೆ ಸರ್. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಸರ್ ಏನಾಗ್ತಿದೆ ಅಂದರೆ, ಮೊದಲಿನ ರೀತಿಯಲ್ಲಿ ಉದ್ಯೋಗಗಳು ಏನಪ್ಪಾ ಅಂದರೆ ಇವಾಗ ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ. ಹಾಂ ಸರ್. ಸರ್ಕಾರ ಕಾಲ್ಫರ್ ಮಾಡೋದು ಕಡಿಮೆ ಆಗ್ತಿದೆ. ಹಾಂ ಸರ್. ಇದಕ್ಕೆ ಕಾರಣ ಇಷ್ಟೇ ಸ್ನೇಹಿತರೆ, ಎಲ್ಲವೂ ಏನಪ್ಪಾ ಅಂದರೆ ಖಾಸಗೀಕರಣ ಆಗ್ತಿದೆ. ಎಲ್ಲವೂ ಖಾಸಗೀಕರಣ ಆಗ್ತಿದೆ. ಇವತ್ತು ವಿಧಾನಸೌಧದಲ್ಲಿ ನಾವು ಉದ್ಯೋಗಾಕಾಂಕ್ಷಿಗಳು ನೋಡಿದ್ರೆ ಎಲ್ಲವೂ ಏನಪ್ಪಾ ಅಂದ್ರೆ ಟೆಂಡರ್ ಬೇಸ್ ಮೇಲೆ. ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಬೇಕಂದ್ರೆ ಅಲ್ಲೂ ಏನಪ್ಪಾ ಅಂದ್ರೆ ಪರ್ಯಾಯವಾಗಿ ಹೋಮ್ ಗಾರ್ಡ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಶಿಕ್ಷಕರಲ್ಲಿ ಏನಪ್ಪಾ ಅಂತಂದ್ರೆ ಕರ್ನಾಟಕದಾದ್ಯಂತ ಬಹಳಷ್ಟು ಶಿಕ್ಷಕರ ಕೊರತೆ ಇದೆ. ಅದನ್ನ ನಾವು ಸರ್ಕಾರದ ಒಂದು ಮಾಹಿತಿ ಪ್ರಕಾರ 60,000ಕ್ಕಿಂತ ಹೆಚ್ಚು ಅಂತ ಹೇಳಿ ಕರಿತೀವಿ. ಆದ್ರೆ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಅದಕ್ಕೂ ಒಂದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಅಜ್ಞಾನದಿಂದ ನಾವೇನು ಟೀಚರ್ ಹುದ್ದೆಗಳನ್ನ ಏನು ತರಬೇತಿಯನ್ನು ಪಡ್ಕೊಂಡಿವಲ್ಲ, ನಮ್ಮ ಅಜ್ಞಾನದಿಂದ ಅಲ್ಲಿಯೂ ಸಹಿತ ನಮ್ಮ ಸರ್ಕಾರ ನಮ್ಮನ್ನ ಏನಪ್ಪಾ ಹತ್ರ ಬಳಕೆ ಮಾಡ್ಕೋತಾ ಇದೆ. ಗೆಸ್ಟ್ ಅಂತಕ್ಕಂಥದ್ದನ್ನ ಬಳಕೆ ಮಾಡ್ಕೋತಾ ಇದೆ. ಸೊ ಗೆಸ್ಟು ಮನೆಗೆ ಬರೋದು ಮತ್ತೇನಪ್ಪಾ ಹತ್ರ ವಾಪಸ್ ಹೊರಗೆ ದಬ್ಬೋದು. ಪ್ರತಿ ವರ್ಷ ಈ ರೀತಿ ನಡೀತಾ ಇದೆ. ಅವರು ಎಷ್ಟು ಅಂದ್ರೆ ನಾವು ಯಾವುದಕ್ಕೂ ಅದಕ್ಕೆ ಲೆಕ್ಕನೇ ಇಲ್ಲ. ನಮ್ಮನ್ನ ಒಂದು ನಾಯಿಕ್ಕಿಂತ ಕಡಿಮೆಯಾಗಿ ದಿನಗೂಲಿ ನೌಕರಷ್ಟು ಆ ಒಂದು ಪೇಮೆಂಟ್ ಕೊಡೋದಾಗಿರ್ಬೋದು, ಅದರಲ್ಲಿ ತಾರತಮ್ಯ ಆಗಿರ್ಬೋದು. ಸೊ ಇದು ನಾವು ನೋಡ್ತೀವಿ. ಅಂದ್ರೆ ಶಿಕ್ಷಣ ಇಲಾಖೆಯಲ್ಲೂ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಇವತ್ತು ಪರಿಸ್ಥಿತಿ ಕರ್ನಾಟಕದಾದ್ಯಂತ ಏನಿದೆ, ಮಕ್ಕಳಿಗೆ ನಾವು ಫಸ್ಟ್ ಆಫ್ ಆಲ್ ಒಂದು ಶಿಕ್ಷಣ ಕೊಡಬೇಕು. ನಾಗರಿಕರು ಏನು ಬಯಸ್ತಾರೆ ಅಂದ್ರೆ ಒಂದು ಮೂಲಭೂತ ಸೌಲಭ್ಯಗಳು, ಮೂಲಭೂತ ಒಂದು ಆರೋಗ್ಯ ಮತ್ತು ಇನ್ನೊಂದು ಶಿಕ್ಷಣ, ಇದು ಕಂಪಲ್ಸರಿ ಬೇಕು. ಬಟ್ ಸರ್ಕಾರ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಸರ್. ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದೆ. ಈಗ ಗೆಸ್ಟ್ ಟೀಚರ್ 51,000 ಗೆಸ್ಟ್ ಟೀಚರ್ನ ತೆಗೆದುಕೊಂಡಿದೆ. ಹಾಗೆ ಆ ನಂಬರ್ ಹಾಗೆ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ. ಬಟ್ ಕಾಲ್ ಫಾರ್ಮ್ ಕಡಿಮೆ ಆಗ್ತಾ ಇದೆ. ಈಗ ಇಲಾಖೆಯಲ್ಲಿ ನಾವು ಏನಾದರೂ ಮಾಹಿತಿಯನ್ನು ಕೇಳಿಕ್ಕೆ ಹೋದರೆ, ಸೊ ಅಲ್ಲಿ ಕಾಲ್ ಫಾರ್ಮ್ ಮಾಡ್ತೀವಿ ಅಥವಾ ಈ ಒಂದು ನೋಟಿಫಿಕೇಶನ್ ಆಗುತ್ತೆ ಇವಾಗ ಅನ್ನುವಂಥ ಸೂಚನೆ ಸಿಗೋದಿಲ್ಲ. ಯಾಕಂದರೆ ಅವರಿಗೆ ಒಂದು ಟೆಂಪ್ರರಿ ಸೊಲ್ಯೂಷನ್ ಸಿಕ್ಕಿರುತ್ತೆ. ಸೊ ಈ ರೀತಿ ಇದಷ್ಟೇ ಅಲ್ಲ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, FDA, SDA ಸಾಕಷ್ಟು ಹುದ್ದೆಗಳು, ಈಗ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, ESI ಆಗಿರ್ಬೋದು, PSI ಆಗಿರ್ಬೋದು, ಎಲ್ಲ ಏನು ಪಾತ್ರ ನೇಮಕಾತಿಗಳು ಪೆಂಡಿಂಗ್ ಬಿದ್ದಿದೆ. ಈ ರೀತಿ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತಂದರೆ, ಈ ರಾಜಕಾರಣಿಗಳು ಅಂತೇಳಿ ನಾವು ನೋಡ್ತೀವಲ್ಲ, ಅವರು ಈ ಯುವ ಪೀಳಿಗೆಯನ್ನು ಸರ್ವನಾಶ ಮಾಡುವತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಯಾರು ಕೇವಲ ವೋಟ್ ಬ್ಯಾಂಕಿಗಾಗಿ ಮಾತ್ರ
ಹ್ಮ್. ನಾವು ಯಾವುದೋ ಒಂದು ಸ್ಕೀಮ್ ಕೊಡ್ತೀವಿ, ಯಾವುದೋ ಒಂದು ಗ್ಯಾರಂಟಿ ಕೊಡ್ತೀವಿ, ಅದರಿಂದ ಏನಪ್ಪ ಅಂದ್ರೆ ಹೋಟ್ ಹಾಕ್ತಾರೆ ಅನ್ನೋದು ಮಾತ್ರ ಅವ್ರ ಗಮನಕ್ಕಿದೆ. ಹ್ಮ್. ಈ ಯುವ ಸಮುದಾಯ ಹಾಳಾಗ್ತಿದೆ, ಉದ್ಯೋಗವನ್ನು ಕೊಡಬೇಕು. ಒಂದು ಕುಟುಂಬಕ್ಕೆ ಏನಾದರೂ ನಾವು ಒಂದು ಉದ್ಯೋಗವನ್ನು ಕೊಟ್ಟು ಅಂದರೆ ಅದು ಲೈಫ್ ಲಾಂಗ್ ಏನಪ್ಪ ಅಂದ್ರೆ ಅದು ಗ್ರೋತ್ ಆಗ್ತಿದೆ. ಲೈಫ್ ಲಾಂಗ್ ಅದು ಒಂದು ಕುಟುಂಬ ಶಾಶ್ವತವಾಗಿ ಅದು ಮೇಲ್ ಬಂದ್ಬಿಡತ್ತೆ. ಹೌದು. ಬಟ್ ಈ ಕಾನ್ಸೆಪ್ಟು ಸರ್ಕಾರದಲ್ಲಿಲ್ಲ, ಸರ್ಕಾರ ಅವ್ರಿಗೆ ಬೇಕಾಗಿನೂ ಇಲ್ಲ. ಹಾಂ ಹ್ಮ್. ಸರ್, ಏನಾಯ್ತು ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತು ಅದರ ನೇಮಕಾತಿ ಕುರಿತಂತೆ ಉತ್ತಮವಾಗಿ ನಮಗೆ ವಿವರಿಸಿದ್ರಿ. ಬಟ್ ಇನ್ನೊಂದು ನಂದು ಏನು ಪ್ರಶ್ನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೇಮಕಾತಿ ನಡೆಯದೇ ಇರುವುದರಿಂದ ಏನು ಸ್ಪರ್ಧಾರ್ಥಿಗಳು ಆತಂಕ ಮತ್ತು ಆತ್ಮಹತ್ಯೆ ಮತ್ತು ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಸರ್. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸ್ನೇಹಿತರೆ, ಇಲ್ಲಿ ಸುಮಾರು 2 ವರ್ಷ, ಈಗಿರ್ತಕ್ಕಂಥ ಸರ್ಕಾರ 2 ವರ್ಷ, ಹಿಂದೆ ಇರ್ತಕ್ಕಂಥ ಸರ್ಕಾರ 2 ವರ್ಷ, ಟೋಟಲಿ 4 ವರ್ಷ ಯಾವುದೇ ರೀತಿ ಕಾಲ್ಫರ್ಮ್ ಇಲ್ಲ ಸರ್. ಹೌದು. ಕಾಲ್ಫರ್ಮ್ ಇಲ್ಲ ಅಂತಂದರೆ ಈ ಯುವಕರ ಪರಿಸ್ಥಿತಿ ಯಾವ ರೀತಿ ಇರ್ತೈತೆ ಅಂದರೆ, ತಂದೆ ತಾಯಿಗಳ ಒಂದು ಪಾಕೆಟ್ ಮನಿಯಿಂದ ಅವರು ಏನಪ್ಪ ಅಂದ್ರೆ ಬೆಂಬಲದಿಂದ ಧಾರವಾಡನೋ ಅಥವಾ ಬೆಂಗಳೂರು ಅಥವಾ ವಿಜಯಪುರನೋ ಎಲ್ಲೇ ಹೋಗಿ ಏನಪ್ಪ ಅಂದ್ರೆ ನಮ್ಮ ಮಗ ಕಲೀಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವ್ರು ಏನಪ್ಪ ಅಂದ್ರೆ ಕಳಿಸಿರ್ತಾರೆ. ಈಗ ಧಾರವಾಡ ಅಂತ ಸಿಟಿ ಒಳಗೆ ನಾವು ಜೀವನ ನಡೆಸ್ಬೇಕಂದ್ರೆ ಮಿನಿಮಮ್ 5,000 ಬೇಕೇ ಬೇಕು. ಈಗ ಬೆಂಗಳೂರು ಅಂತ ಒಂದು ಸಿಟಿ ಒಳಗೆ ನಾವು ಜೀವನ ನಡೆಸ್ಬೇಕಂದ್ರೆ 10,000 ಬೇಕು. ಸೊ ಎಲ್ಲಿವರೆಗೆ ಪಾಲಕರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಈಗ ನೇಮಕಾತಿ ಆಗ್ತಿಲ್ಲ, ನೇಮಕಾತಿ 1 ವರ್ಷನೋ 2 ವರ್ಷದಲ್ಲಿ ಯಾವ್ದಾದ್ರು ನೇಮಕಾತಿಗಳು ಆದ್ರೆ ಓಕೆ, ಪರವಾಗಿಲ್ಲ, ಒಂದಿಷ್ಟು ಏನೋ ಮಾಡಿಕೆಸಿಂದ ಪಾಲಕರು ಕೊಡ್ತಾರೆ ಅಮೌಂಟು. ಬಟ್ ಇವಾಗ 4-5 ವರ್ಷ, ಒಬ್ಬೊಬ್ರು ಎಷ್ಟಂದ್ರೆ 10 ವರ್ಷಗಳಿಂದ ಓದ್ತಾ ಇದ್ದಾರೆ. ಸೊ 10 ವರ್ಷಗಳಿಂದ ಖರ್ಚು ವೆಚ್ಚಗಳನ್ನ ಯಾವ ರೀತಿ ನಿಭಾಯಿಸಿದ್ರಿ? ಏನಾಗ್ತಿದೆ ಅಂದ್ರೆ ಯುವ ಪೀಳಿಗೆ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಪ್ರೆಷರ್ ಜಾಸ್ತಿ ಬೀಳ್ತಾ ಇದೆ, ವಯಸ್ಸಾಗ್ತಾ ಇದೆ, ಆಮೇಲೆ ಫೈನಾನ್ಷಿಯಲ್ ಸಮಸ್ಯೆ ಆಗ್ತಾ ಇದೆ, ತಂದೆ ತಾಯಿಗಳ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲಕ್ಕಿಂತ ಮಿಗಿಲಾಗಿ ಏನು ಅಕ್ಕಪಕ್ಕದವ್ರು ನಮ್ಮ ಸಂಬಂಧಿಕರು ಇರ್ತಾರಲ್ಲ, ಅವ್ರದ್ದು ಏನು ಪಾತ್ರ ಪ್ರೆಷರ್ ಜಾಸ್ತಿ ಆಗಿ ಬಹಳಷ್ಟು ಏನು ಪಾತ್ರ ಖಿನ್ನತೆಗೆ ಒಳಗಾಗಿ ಸಾಕಷ್ಟು ಯುವಕರು ಏನು ಪಾತ್ರ ಆತ್ಮಹತ್ಯೆಗೂ ಶರಣಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈಗ ಅದು ಏನು ಪಾತ್ರ ಭಾಳಷ್ಟು ಹೆಚ್ಚು ಇತ್ತೀಚಿನ ದಿನಗಳಲ್ಲಿ. ಈಗ ಯಾರೋ ಧಾರವಾಡದಲ್ಲಿ ಪಾಪ ಯಾರೋ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡು ಅಥವಾ ಏನೇನೋ ಯಾವುದೋ ಒಂದು ಮಾಡಿಕೊಂಡು, ಸೊ ಇಂಥವು ಭಾಳಷ್ಟು ನಮ್ಮ ಕಣ್ಮುಂದಿದ್ದು ಬಂದಿದ್ದು 1 ಉದಾಹರಣೆ 2 ಉದಾಹರಣೆ ನೋಡಿರ್ಬೋದು ನಾವು. ಇನ್ನೂ ಸಾಕಷ್ಟು ಉದಾಹರಣೆಗಳನ್ನ ನಾವೇನು ಪಾತ್ರ ಇವತ್ತು ಯುವ ಸಮುದಾಯ. ಬಟ್ ಇದಕ್ಕೆಲ್ಲ ಕಾರಣ ಏನಂದರೆ ಸರ್ಕಾರನ ಮುಖ್ಯವಾಗಿ ಇದಕ್ಕೆ ಜವಾಬ್ದಾರಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ಒತ್ತಡ ಆತಂಕಗಳ ಮಧ್ಯೆ ಇನ್ನೊಂದು ಚಿಕ್ಕ ಪ್ರಶ್ನೆ, ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಸ್ಪರ್ಧಾರ್ಥಿಗಳೊಂದು ಪರವಾಗಿ ನಾವು ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಸರ್ಕಾರಿ ಹುದ್ದೆ ಪಡೆಯುವ ಒಂದು ಆಸೆಯಿಂದಾಗಿ ತಮ್ಮ ಒಂದು ವಯಸ್ಸಿನ ಮಿತಿ ಮೀರಿ ಹೋಗ್ತಾ ಇದ್ದೀವಿ ಸರ್. ಅಲ್ಲಿ ಅಂದರೆ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಒಂದು ಶಾಸ್ತ್ರ ಮತ್ತು ಸಮಾರಂಭ ನಡೆಯಲೇಬೇಕು. ಅದರಲ್ಲಿ ಮದುವೆ ವಯಸ್ಸು ಕೂಡ ಮೀರಿ ಹೋಗ್ತಾ ಇದೆ ಸರ್. ಈಗ ಯುವಕರಿಗೆ ಮತ್ತು ಯುವತಿಯರಿಗೆ ಈ ಸರ್ಕಾರಿ ನೌಕರಿಯ ಬಗ್ಗೆ ಮತ್ತು ಈ ಮದುವೆಯ ಒಂದು ವಿಚಾರದಲ್ಲಿ ತಾವೇನು ಸಲಹೆ ಕೊಡ್ತೀರಾ? ಸ್ನೇಹಿತರೆ, ಸರ್ಕಾರಿ ನೌಕರಿ ಅನ್ನೋದು ಇದೇ ಶಾಶ್ವತ ಅಲ್ಲ. ಯಾಕಂದರೆ ನಾನೊಬ್ಬ ಅಭ್ಯರ್ಥಿಯಾಗಿ ಮತ್ತು ಅದನ್ನು ನೋವನ್ನು ಅನುಭವಿಸಿ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನು. ಭಾಳಷ್ಟು ಯುವಕರ ಒಂದು ಆಸೆ ಏನಿರ್ತೈತೆ ಅಂದರೆ, ಒಂದು ತಂದೆ ತಾಯಿಗಳ ಆಸೆ ಆಗಿರ್ಬೋದು, ಯುವಕರ ಆಸೆ ಆಗಿರ್ಬೋದು, ಅವ್ರ ಕುಟುಂಬದವರ ಆಸೆ, ನಾನೊಂದು ಸರ್ಕಾರಿ ನೌಕರಿನ ಪಡಿಬೇಕು ಅಂತೇಳಿ. ಬಟ್ ಇಲ್ಲಿ ಈ ಸಿಸ್ಟಮ್ದಲ್ಲಿ ಸರ್ಕಾರಿ ನೌಕರಿ ಪಡೆಯೋದು ತುಂಬ ಕಷ್ಟ. ಎಲ್ಲ ಅರ್ಹತೆಗಳಿದ್ದರೂ ಸಹಿತ ನಮಗೇನಪ್ಪ ಅಂದ್ರೆ ಸರ್ಕಾರಿ ನೌಕರಿ ಸಿಗೋದು ಭಾಳ ಕಠಿಣ. ಇಲ್ಲಿ ಯುವಕರು ಏನು ಯುವ ಸಮುದಾಯ ಏನಾಗ್ತಿದೆ ಅಂದರೆ, ಸರ್ಕಾರಿ ನೌಕರಿ ಪಡಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಎಲ್ಲರೂ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪರವಾಗಿಲ್ಲ, ನಮಗೆ ನಮ್ಮ ಏಜ್ ಆದರೂ ಪರವಾಗಿಲ್ಲ, ನಮ್ಮ ತಂದೆ ತಾಯಿಗಳು ಬೇದರೂ ಪರವಾಗಿಲ್ಲ, ನಮ್ಮ ಸಂಬಂಧಿಕರು ಬೇದರೂ ಪರವಾಗಿಲ್ಲ, ನಾವು ಯಾವುದೇ ಏನು ಪಾತ್ರ ಮನಸ್ಸಿನ ಮೇಲೆ ಹಾಕೊಂಡ್ರೂ ಪರವಾಗಿಲ್ಲ, ನಮ್ಗೆ ಸರ್ಕಾರಿ ನೌಕರಿ ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಎಲ್ಲ ಇದ್ದಾರೆ. ಬಟ್ ಇದು ಭಾಳಷ್ಟು ಒಂದು ಸ್ಕ್ಯಾಮ್ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಯುವ ಸಮುದಾಯ ಓದ್ತಾ ಇದೆ ಕರ್ನಾಟಕದಲ್ಲಿ, ಇದೊಂದು ಇದು ನಮಗೆ ಗೊತ್ತಿರಲಾರ್ದೆ ಒಂದು ಸ್ಕ್ಯಾಮ್ ನಡೀತಾ ಇದೆ. ಎಷ್ಟೋ ಲೈಬ್ರರಿಗಳಿಗೆ ಫೀಸ್ ಕೊಟ್ಟು, ಬೆಂಗಳೂರಂಥ ಸಿಟಿ ಒಳಗೆ 1,200 ರೂಪಾಯಿ ಪರ್ ಮಂತ್ ಲೈಬ್ರರಿ ಚಾರ್ಜ್ ಕಟ್ಟಿ, ಆಮೇಲೆ ಹಾಸ್ಟೆಲ್ ಫೀಸ್ ಕಟ್ಟಿ, ಆಮೇಲೆ ಆಹಾರದ ಫೀಸ್ ಕಟ್ಟಿ, ಎಲ್ಲವೂ ಏನಪ್ಪ ಅಂದ್ರೆ ಇದೆಲ್ಲ ಹಣ ವೇಸ್ಟ್ ಆಗ್ತಾ ಇದೆ. ಏನಾಗ್ತದೆ, ಯಾಕೆ ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾಲಕ್ಕೆ ಸರ್ಕಾರ ನೇಮಕಾತಿ ಮಾಡ್ತಿಲ್ಲ. ನೇಮಕಾತಿ ಮಾಡ್ರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಎಷ್ಟೇ ಕಷ್ಟ ಆದರೂ ಏನಾದರೂ ಫೈನಾನ್ಷಿಯಲ್ ಅಮೌಂಟ್ ಎಲ್ಲೋ ತಂದು ಹಾಕಿದ್ರು ನೇಮಕಾತಿ ಆದ್ರೆ ಅವೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾವೆ. ಬಟ್ ಇಲ್ಲಿ ನೇಮಕಾತಿ ಆಗ್ತಿಲ್ಲ. ಸೊ ಈ ರೀತಿ ಇರೋದ್ರಿಂದ ಇದೊಂದು ಸರ್ಕಾರಿ ನೌಕರಿಯನ್ನು ಪಡಿಬೇಕಂತೇಳಿ ಯುವ ಸಮುದಾಯ ಹೋಗ್ತಾ ಇದೆಯಲ್ಲ, ಇದೊಂದು ಸ್ಕ್ಯಾಮ್.
ಓಕೆ. ಯಾಕಂತ ಹೇಳಿಲ್ಲ ಇವಾಗ. ಬಟ್ ಇದಕ್ಕೆ ನೀವೇನಾದರೂ ಪರ್ಯಾಯವಾಗಿರ್ತಕ್ಕಂಥ ಒಂದು ಯಾವುದಾದ್ರು ಉದ್ಯೋಗ ಬಿಸ್ನೆಸ್ಸು ಏನಾದರೂ ಮಾಡ್ರು, ಸೊ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವೇನಪ್ಪ ಅಂದ್ರೆ ನಿಮ್ಮ ಜೀವನವನ್ನು ನಡೆಸ್ಬೋದು ಚೆನ್ನಾಗಿ. ಹಾಗಾದರೆ ನಿಮ್ಮ ಅಭಿಪ್ರಾಯದಂತೆ ಸರ್ಕಾರಿ ಹುದ್ದೆ ಒಂದು ಕನಸಿನ ಹುದ್ದೆಯಾಗಿದ್ದು ಅದನ್ನು ಪಡೆಯೋದು ತುಂಬ ಕಷ್ಟವಾಗಿದ್ದು, ಆದರೂ ಸಾಮಾಜಿಕವಾಗಿ ಹೆಚ್ಚಿನ ಸ್ಥಾನಮಾನ ನೀಡುವ ಒಂದು ಸರ್ಕಾರಿ ಹುದ್ದೆ ಪಡೆಯೋದು ಒಂದು ಗೌರವಯುತವಾದ ಕೆಲಸವಾದರೂ ಕೂಡ ಪರ್ಯಾಯವಾಗಿ ಸರ್ ಹೇಳಿದ ಹಾಗೆ ಒಂದು ಏನೊಂದು ಖಾಸಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಮತ್ತು ಬಿಸ್ನೆಸ್ ಕಡೆ ಗಮನ ಹರಿಸಿ ತಮ್ಮ ಒಂದು ಭವಿಷ್ಯವನ್ನು ಕಟ್ಟಿಕೊಳ್ಳಲು ಸರ್ ಹೇಳಿದ್ದು ಉತ್ತಮವಾದ ವಿಚಾರ. ಸರ್, ಇದರಲ್ಲಿ ಇನ್ನೊಂದು ಒಂದು ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ಸ್ನೇಹಿತರೊಬ್ಬರು ಸರಿಸುಮಾರು ಅವರಿಗೆ 48 48 ವಯಸ್ಸಿನವರು. ಅವ್ರು ಏನಪ್ಪ ಅಂದ್ರೆ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಸೊ ಲಾಸ್ಟ್ ಟೈಮ್ ಏನಾಯ್ತು ಅಂದರೆ ಈ ಮೊರಾರ್ಜಿ ಶಾಲೆಗಳಲ್ಲಿ ಗೆಸ್ಟ್ ಟೀಚರನ್ನು ಸೊ ಒಂದು ಎಕ್ಸಾಮ್ ನಡೆಸೋದ್ರ ಮೂಲಕನೋ ಒಂದು ಇಂಟರ್ವ್ಯೂ ಮಾಡೋ ಮೂಲಕನೋ ಸೊ ಸರ್ಕಾರ ಈ ರೀತಿ ಮಾಡ್ಕೋತೀವಿ ಅಂಥೇಳಿ ಒಂದು ಆದೇಶವನ್ನು ಮಾಡಿತು. ಅದ್ರ ಪ್ರಕಾರ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿ ಮತ್ತು ಆ ಒಂದು ಇಂಟರ್ವ್ಯೂ ಮಾಡಿ ಸೊ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿತು. ಅವ್ರೇನು ನಮ್ಮ ಸ್ನೇಹಿತರಿದ್ರಲ್ಲ ಒಬ್ಬರು 48 ಏಜ್ ಅವ್ರಿಗೆ, ಅಂದರೆ 2012ರಿಂದ ಇಲ್ಲಿಯವರೆಗೆ ಸರಿಸುಮಾರು 12 ವರ್ಷ ಆಯಿತು. 12 ವರ್ಷ ಕೇವಲ ಗೆಸ್ಟ್ ಟೀಚರ್ದಲ್ಲಿ ಇದ್ದಾರೆ ಅವರು. ಸೊ ಏನಾಯ್ತಂದರೆ ಮೊನ್ನೆ ಒಂದು ಏನು ಹಿಂಗೆ ಇಂಟರ್ವ್ಯೂ ಮಾಡಿ ಪರೀಕ್ಷೆ ಮೂಲಕ ಅವರು ಹೊರಗೆ ಬಿದ್ದುಬಿಟ್ರು. ಅವ್ರಿಗೆ ಏನಪ್ಪ ಅಂದ್ರೆ ಅದನ್ನು ಪರೀಕ್ಷೆಗೆ ಪಾಸ್ ಆಗಲಿಕ್ಕೆ ಆಗಲಿಲ್ಲ. ಈಗ ಅವ್ರ ಕುಟುಂಬ ನಿರ್ವಹಿಸೋದು ಹೇಗೆ? ಸೊ ತುಂಬ ಸಮಸ್ಯೆ ಆಗಿಬಿಡ್ತು. ಆವಾಗ ನನ್ನ ಹತ್ರ ಬಂದಾಗ ನಾನು ಏನು ಹೇಳಿದೆ ಅಂದರೆ ಒಂದಿಷ್ಟು ಬೇರೆ ಬೇರೆ ವೇಗಳನ್ನ ಅವ್ರಿಗೆ ನಾನು ತಿಳಿಸ್ಕೊಟ್ಟೆ. ಒಂದ್ರ ಮೇಲೆ ನಾವು ಡಿಪೆಂಡ್ ಅಪಾನ್ ಆದರೆ ಸೊ ಈ ರೀತಿ ನಮ್ಮ ಜೀವನವನ್ನು ಏನಪ್ಪ ಅಂದ್ರೆ ಹಾಳು ಮಾಡ್ಕೋತಕ್ಕಂಥದ್ದು ಸನ್ನಿವೇಶ ನಾವೇ ನಿರ್ಮಾಣ ಮಾಡ್ಕೋತೀವಿ. ಹಾಂ ಸರ್, ಇನ್ನೊಂದು ಈ ಸಾಮಾಜಿಕವಾಗಿ ನೋಡ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಏನಂದರೆ, ಸರ್ಕಾರಿ ನೌಕರಿ ಪಡೆಯೋಗೋಸ್ಕರ ಮದುವೆಯಾದ ಮಹಿಳೆಯರು ಮತ್ತು ಯುವತಿಯರು ಏನು ಮಾಡ್ತಿದ್ದಾರೆ ಅಂದರೆ ಬೆಂಗಳೂರು ಮತ್ತು ಧಾರವಾಡ ಅಂಥ ಸಿಟಿಗಳಲ್ಲಿ PGಯಲ್ಲಿ ಇದ್ದುಕೊಂಡು ಓದ್ತಿದ್ದಾರೆ ಸರ್. ತಮ್ಮ ಕೌಟುಂಬಿಕ ಜವಾಬ್ದಾರಿ ಮತ್ತು ಈ ಸರ್ಕಾರಿ ನೌಕರಿ ಪಡೆಯುವ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾರೆ ಮತ್ತು ಅವರ ಈ ಒಂದು ಏನದು ಕಾರ್ಯಕ್ಕೆ ತಾವೇನು ಸಲಹೆ ಕೊಡ್ಬೋದು? ಸ್ನೇಹಿತರೆ, ಇಲ್ಲಿ ಭಾಳಷ್ಟು ನಮ್ಮ ಒಂದು ಟೀಚರ್ ಪ್ಲಾಟ್ಫಾರ್ಮ್ ಅಂತೇಳಿ ಬಂದಾಗ ಮಹಿಳೆಯರೇ ಜಾಸ್ತಿ ಸರ್. ಹೌದು ಸರ್, ಮಹಿಳೆಯರು ಜಾಸ್ತಿ. ಆದರೂ ಕುಟುಂಬದಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಇದುವರೆಗೆ ನಾವು ನೋಡ್ತೀವಿ ಕುಟುಂಬದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಓದಿಸ್ಬೇಕಂತೇಳಿ ಕುಟುಂಬದಲ್ಲಿ ಯಾರು ಸಪೋರ್ಟು ಇರೋದಿಲ್ಲ. ಇದು ನಾವು ಇವತ್ತಿನವರೆಗೂ ಇದ್ದೇ ಇರ್ತಕ್ಕಂಥ ಪರಿಸ್ಥಿತಿ. ಯಾರೋ ಒಂದು 100ರಲ್ಲಿ ಒಬ್ಬರು ಇಬ್ಬರು ಏನು ಪಾತ್ರ ಸಪೋರ್ಟ್ ಮಾಡ್ತಾ ಇರ್ತಾರೆ, ಅಂದರೆ ಮುಂದೆ ಫ್ಯೂಚರ್ಲಿ ಚೆನ್ನಾಗಿ ಆಗ್ಬೋದು, ಜಾಬ್ ತೊಗೋಬೋದು ಅಂತೇಳಿ. ಬಟ್ ಇಲ್ಲಿ ಭಾಳಷ್ಟು ಕುಟುಂಬಗಳು ಹೆಣ್ಮಕ್ಳಿಗೆ ಏನು ಪಾತ್ರ ಟಾರ್ಚರ್ ಮಾಡ್ತಾವ್ರೆ. ಸಪೋರ್ಟ್ ಮಾಡೋದು ಏನು ಪಾತ್ರ ಕಡಿಮೆ. ಯಾಕಂದರೆ ನೀನು ಇಷ್ಟು ವರ್ಷ ಓದಿದ್ದೀವಿ, ನೀನು 10 ವರ್ಷ ಓದಿದ್ದಿ, ಏನಾಗೋದೈತಿ, ಯಾವುದೋ ಜಾಬ್ ಆಗಲ್ಲ, ನೆಗೆಟಿವ್ ಆಗಿರ್ತಕ್ಕಂಥ ಥಾಟ್ಸ್ಗಳನ್ನ ಏನು ಪಾತ್ರ ಮಹಿಳೆಯರ ಮೇಲೆ ಹೇಳ್ತಕ್ಕಂಥದ್ದು. ಬಟ್ ಇದು ತಪ್ಪು. ಅವಳ ಒಂದು ಸಾಧನೆ ಏನು ಮಾಡಬೇಕಲ್ಲ ಅವರೊಂದು ಏನು ಪಾತ್ರ ಕೆಟಗರಿಯನ್ನು ಹಾಕೊಂಡ್ಬಿಟ್ಟಿರ್ತಾರೆ, ಈ ನಾ ಸಾಧನೆ ಮಾಡಿದ್ದೇ ಇರ್ತೇನೆ ಅಂತೇಳಿ. ಸಾಧ್ಯವಾದಷ್ಟು ಈ ಮೂಲಕ ನಾನು ಹೇಳೋದೇನಂತಂದರೆ ಎಲ್ಲ ಒಂದು ಮಹಿಳೆಯರಿಗೆ, ಅವರು ಟೀಚರೇ ಇರಲಿ ಅಥವಾ SD FD ಇರಲಿ ಅಥವಾ PSI ಆಗುವಂಥವ್ರು ಇರಲಿ, ಯಾರೇ ಇರಲಿ, ಸೊ ಮ್ಯಾರೇಜ್ ಆಗಿತ್ತಂದ್ರೆ ಅಥವಾ ಕುಟುಂಬದಲ್ಲಿ ಇನ್ನೂ ಅನ್ಮ್ಯಾರಿಡ್ ಇದ್ರೂ ಸಹಿತ ಸೊ ನೀವು ಮಹಿಳೆಯರಿಗೆ ಏನು ಪಾತ್ರ ಸಪೋರ್ಟ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಏನು ಪಾತ್ರ ನೀವು ಅನ್ಕೊಂಡಂಗೆ ಇರಂಗಿಲ್ಲ. ಭಾಳಷ್ಟು ಮಹಿಳೆಯರು ಸಾಧನೆ ಮಾಡಬೇಕು ಅಂತೇಳಿ ಒಂದು ಛಲದಿಂದ ಏನು ಪಾತ್ರ ಓದ್ತಿರ್ತಾರೆ, ಅಂಥವ್ರಿಗೆ ಭಾಳಷ್ಟು ಪಾಲಕರು ಡಿಸ್ಟರ್ಬೆನ್ಸ್ ಮಾಡ್ತಿರ್ತಾರೆ. ಓಕೆ ಸರ್, ಓಕೆ. ಅಂದರೆ ಇಲ್ಲಿ ಸರ್ ಹೇಳುವ ಹಾಗೆ ಮದುವೆಯಾದ ಮಹಿಳೆಯರು ಮತ್ತು ಯುವತಿಯರಿಗೆ ಪೋಷಕರು ಮತ್ತಷ್ಟು ಅವರಿಗೆ ಬೆಂಬಲವನ್ನು ನೀಡಿ ಅವರನ್ನು ಓದುವುದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮಾಡಬೇಕು ಅನ್ನೋದು ನಮ್ಮ ಒಂದು ಸರ್ ಅಭಿಪ್ರಾಯವಾಗಿತ್ತು. ಸರ್, ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆಯನ್ನು ನಾನು ನಿಮಗೆ ಕೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ಒಂದು ಜಾರಿ ತರಬೇಕಂತ ಒಂದು ಆಯೋಗವನ್ನು ನೇಮಕ ಮಾಡಿತ್ತು. ಆದರೆ ಆಯೋಗದ ವರದಿ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಆದರೆ ಆಯೋಗದ ಒಂದು ವರದಿಯ ಜಾರಿಯ ನಂತರ ಯಾವ ನೇಮಕಾತಿಗಳು ನಡೀತಾವೋ ಇಲ್ಲ ಅಂತ ನಮ್ಮ ಒಂದು ಸ್ಪರ್ಧಾರ್ಥಿಗಳಿಗೆ ಕೆಲವು ಆತಂಕ ಮತ್ತು ಒತ್ತಡ ಇದೆ ಸರ್. ಅದರ ಬಗ್ಗೆ ತಮ್ಮ ಒಂದು ಸಲಹೆಗಳೇನು? ಸ್ನೇಹಿತರೆ, ಒಳ ಮೀಸಲಾತಿ ಅನ್ನೋದೇನಪ್ಪ ಅಂತಂದರೆ ಇದು ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಸದಾಶಿವ ಆಯೋಗದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದು ಏಕಸದಸ್ಯ ಪೀಠವನ್ನು ರಚನೆ ಮಾಡಿದೆ. ಸೊ ಇಲ್ಲಿ ಉದ್ದೇಶಪೂರ್ವಕವಾಗಿನೋ ಅಥವಾ ಅದನ್ನು ಗಣತಿ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕಾಗಿನೋ ಸರ್ಕಾರ ಏನಪ್ಪ ಅಂದ್ರೆ ಗಣತಿ ಸಮೀಕ್ಷೆಯನ್ನು ಮಾಡಿದೆ. ಕಂಪ್ಲೀಟ್ಲಿ ಸಮೀಕ್ಷೆ
ಮುಗಿದಿದೆ ಸರ್ ಈಗ. ಓಕೆ ಸರ್. ಇನ್ನು ವರದಿ ಕೊಡೋದು ಒಂದೇ ಬಾಕಿ ಇದೆ. ಅಂದರೆ ಈ 28ಕ್ಕೆ ಇದೇ ತಿಂಗಳು ಜುಲೈ 28ಕ್ಕೆ ವರದಿಯನ್ನು 100% ಕೊಡುತ್ತೆ ಸರ್. ಓಕೆ ಸರ್. ಬಟ್ ಇನ್ನು ಸರ್ಕಾರ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡುತ್ತೆ, ಎಷ್ಟು ತಕ್ಷಣ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಎಷ್ಟು ಬೇಗ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಇಲ್ಲ ಅಂತಂದರೆ ಈ ಒಂದು ಎಲ್ರಿಗೂ ಕಿವಿಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಗ್ಯಾರಂಟಿ ಸರ್ಕಾರ ಸರ್ ಇದು. ಹಾಂ ಸರ್. ಗ್ಯಾರಂಟಿಯಿಂದ ಭಾಳಷ್ಟು ಸಮಸ್ಯೆ ಉಂಟಾಗಿದೆ. ಓಕೆ ಸರ್. ಅವರಿಗೆ ನಾನು ಹೇಳಿದೆ ನಿಮಗೆ, ಇದೀಗ ಒಂದು ಅಪ್ಡೇಟ್ ಮಾಡಿದೆ. ಏನಂತಂದರೆ, ಹಾಂ ಸರ್. ಅವರು ವೋಟ್ ಬ್ಯಾಂಕನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ನಮ್ಮಂಥ ಲಕ್ಷಾಂತರ ಯುವಕರನ್ನು ಅವ್ರು ಯಾವತ್ತೂ ಕನ್ಸಿಡರ್ ಮಾಡೋದೇ ಇಲ್ಲ. ಓಕೆ. ಅದಕ್ಕೆ ಇದು ನಾವು ನೇಮಕಾತಿ ಮಾಡಿಸೋದಾಗಿರ್ಬೋದು ಅಥವಾ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ನಮ್ಮ ಸಮಸ್ಯೆಗಳನ್ನ ನಾವೇ ಏನಪ್ಪ ಅಂದ್ರೆ ಪರಿಹಾರ ಮಾಡ್ಕೋಬೇಕು. ಸರಿ ಸರ್. ಅದು ಒಂದು ಸಂಘಟನೆ ಆಗಿರ್ಬೋದು ಅಥವಾ ನಮ್ಮ ಒಂದು ಜೊತೆಗೆ ತಾವೆಲ್ಲ ಬರೋದಾಗಿರ್ಬೋದು. ಭಾಳಷ್ಟು ಯುವಕರಿಗೆ ಓದ್ತಕ್ಕಂಥವ್ರಿಗೆ ಅಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಯಾರೋ ಏನೋ ಯೂಟ್ಯೂಬ್ದಲ್ಲಿ ಹೇಳ್ತಿರ್ತಾರ, ಏನೋ ಮಾಡ್ತಿರ್ತಾರ, ನೋಡೋದು ಸೈಡ್ ಸರಿಸೋದು ಮಾಡ್ತಾರೆ. ಹೌದು ಸರ್. ಈ ರೀತಿ ಆದರೆ ಅವರು ಭವಿಷ್ಯದಲ್ಲಿ ಅವರೇ ಏನಪ್ಪ ಹತ್ರ ಚೆಲ್ಕೊಂಡಂಗ್ರಿ. ಅದಕ್ಕೆ ತುಂಬ ಜನ ಇಲ್ಲಿ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಸೊ ನಾವು ಏನಾದರೂ ನಮ್ಮ ಸಂಘಟನೆ ಇದೆ ಸರ್, ಸಂಘಟನೆಗೆ ಏನಪ್ಪ ಅಂದ್ರೆ ಕರೆ ಕೊಟ್ಟರೆ ಬರುವಂಥ ಒಂದು ಮನಸ್ಥಿತಿ ತುಂಬ ಜನ ಬರ್ತಿರ್ತಾರೆ. ಬಟ್ ಒಂದಿಷ್ಟು ಜನ, ಭಾಳಷ್ಟು ಜನ ನಾವು ನೋಡ್ತೀವಿ, ಅವರು ಏನಪ್ಪ ಅಂದ್ರೆ ಸುಮ್ಮನೆ ನೋಡೋದು, ಯೂಟ್ಯೂಬಲ್ಲಿ ನಮ್ಮದು ನೋಡ್ತಿರ್ತಾರೆ, ನಿಮ್ಮದು ನೋಡ್ತಿರ್ತಾರೆ, ಬೇರೆದವ್ರು ಹಾಕಿದ್ರು ನೋಡ್ತಿರ್ತಾರೆ. ಒಟ್ಟು ಏನಪ್ಪ ಅಂದ್ರೆ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡೋದು ಒಂದೇ. ಸೊ ಈ ರೀತಿ ಆದರೆ ಯಾವ ನೇಮಕಾತಿಗಳು ಆಗೋದಿಲ್ಲ, ಬಟ್ ಏನು ಹೇಳಿದಂದ್ರೆ ನೇಮಕಾತಿಗಳು ಆಗ್ತಾವ ಅನ್ನೋಕ್ಕಿಂತ ಡಿಲೇ ಆಗ್ತಾವ್ರಿ, ಭಾಳಷ್ಟು ತುಂಬ ಡಿಲೇ ಆಗ್ತಾವ. ಬಟ್ ಒಳ ಮೀಸಲಾತಿ ಆದ ತಕ್ಷಣ ನೀವು ಹೇಳ್ರಲ್ಲ, ಒಳ ಮೀಸಲಾತಿ ಮುಗಿದ ತಕ್ಷಣ ಸರ್ಕಾರ ಮನಸ್ಸು ಮಾಡಿ 1-2 ತಿಂಗಳ ಒಳಗಾಗಿ ಏನಾದ್ರು ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ಸಾಕಷ್ಟು ನೇಮಕಾತಿಗಳು ಕರ್ನಾಟಕದಲ್ಲಿ ಆಗ್ತಾವೆ. ಆ ನೇಮಕಾತಿಗಳು ಯಾವ ರೀತಿ ಆಗ್ತಾವತ್ತಂದರೆ, ಈಗ ಭಾಳಷ್ಟು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಗೊಂದಲಕ್ಕೆ ಒಳಗಾಗ್ತಾರೆ. ಈಗ ನನಗೆ ಟೀಚರ್ ಆಗಲಿಕ್ಕೂ ಬರುತ್ತೆ, ಇನ್ನು ಎಕ್ಸೈಸ್ ಆಗಲಿಕ್ಕೂ ಬರುತ್ತೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ದಾಗ ಅದನ್ನು ESIನೂ ಪಡೀಲಿಕ್ಕೆ ಬರುತ್ತೆ, ಆಮೇಲೆ PSI ಆಗಲಿಕ್ಕೂ ನನಗೆ ಅರ್ಹತೆ ಇದೆ, ಆಮೇಲೆ SDA FDA ಬರಲಿಕ್ಕೂ ಅರ್ಹತೆ ಇದೆ ಸರ್. ಹೌದಾ? ಹಾಗಾದರೆ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ, ನೇಮಕಾತಿಗಳು ಏನು ನೋಟಿಫಿಕೇಶನ್ ಆಗ್ತಾವ್ರಲ್ಲ ಎಟ್ ಎ ಟೈಮ್, ಅದು ಅಂತಂದರೆ ನಾನು ಏನಪ್ಪ ಹತ್ರ ಗೊಂದಲಕ್ಕೆ ಒಳಗಾಗಿಬಿಡ್ತೀನಿ. ನಮ್ದು ಅದೇ ಪ್ರಶ್ನೆ ಸರ್. ಗೊಂದಲಕ್ಕೆ ಒಳಗಾಗಿಬಿಡ್ತೀನಿ. ಬಟ್ ಅಲ್ಲಿ ಸ್ನೇಹಿತರೆ, ತುಂಬ ಜನಕ್ಕೆ ಸಮಸ್ಯೆ ಇರೋದೇನೆಂದರೆ ಈ ಒಂದು ಮ್ಯಾಟ್ರದಲ್ಲೇ. ಸರ್, ನಾನೀಗ KSET ಪಾಸ್ ಮಾಡಿದಂದ್ರೆ ನಾಳೆ ನಾನು PU ಕಾಲೇಜ್ ಲೆಕ್ಚರರ್ ಆಗಲಿಕ್ಕೆ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಡಿಗ್ರಿ ಕಾಲೇಜ್ ಕರೆದ್ರೆ ಅಲ್ಲೂ ಹಾಕ್ತೀನಿ. ಬಟ್ ನನಗೆ ಯಾವುದ್ರಲ್ಲೂ ಕ್ಲಾರಿಟಿ ಸಿಗೋದಿಲ್ಲ. ನಾವೆಲ್ಲ ಯುವ ಸಮುದಾಯ ಫೇಲ್ ಆಗೋದೇನಪ್ಪ ಹತ್ರ ಅಲ್ಲೇ. ಸ್ನೇಹಿತರೆ, ಈ ಮೂಲಕ ಹೇಳೋದೇನಂತಂದರೆ, ನಾವು ಯಾವುದೇ ಸಾಧನೆ ಮಾಡಿಲ್ಲ, ಬಟ್ ನಮ್ಮ ಒಂದು ಓನ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಭಾಳ ತುಂಬ ಮುಖ್ಯ. ಯಾವುದಕ್ಕೆ ನೀವು ಎಲಿಜಿಬಲ್ ಇದ್ರಿ, ಯಾವುದಕ್ಕೆ ನೀವು ಚೆನ್ನಾಗಿ ಅದ್ರ ಮೇಲೆ ಯಾವ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇದೆ, ಯಾವ ಹುದ್ದೆಯನ್ನು ಪಡಿಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ, ಅದು ವಸತಿ ಶಾಲೆಗಳಾಗಿರ್ಬೋದು ಅಥವಾ ಟೀಚರ್ ಹುದ್ದೆನಾಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ PSI PC ಆಗಿರ್ಬೋದು, ಯಾವುದೇ ಇರಲಿ, ನೀವು ಯಾವುದಕ್ಕೆ ನಾವು ಇದನ್ನು ಸರ್ ನಾನು ಪಡಿಲೇಬೇಕು ಅಂತೇಳಿ ಅನ್ಕೋತಿರಲ್ಲ, ಅದು 1 ವರ್ಷ ಆಗಲಿ 2 ವರ್ಷ ಆಗಲಿ ನೀಟಾಗಿ ಏನಪ್ಪ ಹತ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಕಾಪಿಯನ್ನು ತೆಗೆದುಕೊಂಡು ಎಲ್ಲಕ್ಕೂ ಹಾಕಕ್ಕೆ ಬರುತ್ತೆ, ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ ಅಂದರೆ ಎಲ್ಲ ಒಂದು ಮಾರ್ಕೆಟಲ್ಲಿ ಎಲ್ಲ ಬುಕ್ ತಂದು ಓದಂಗಿಲ್ಲ. ಯಾವುದಕ್ಕೆ ನೀನು ಗುರಿ ಇಟ್ಕೊಂಡಿರ್ತಿ ಅದಕ್ಕೆ ಸಂಬಂಧಪಟ್ಟಂತೆನ ಸಿಲೆಬಸ್ ತಗೊಂಡು 1 ವರ್ಷ ಆಗಲಿ 2 ವರ್ಷ ಆಗಲಿ 3 ವರ್ಷ ಆಗಲಿ ಅದನ್ನ ನೀ ಖಂಡಿತ ಅದಕ್ಕೆ ಒಂದಕ್ಕೆ ಫೋಕಸ್ ಮಾಡಿರಿ ಸರ್, ಖಂಡಿತ ಜಾಬ್ ಸಿಗುತ್ತೆ. ಅವನು ಆ ವ್ಯಕ್ತಿಗೆ 100% ಜಾಬ್ ಸಿಗುತ್ತೆ. ನಮ್ಮ ಲಕ್ಷ್ಮೀಕಾಂತ್ ಸರ್ ಹೇಳುವ ಹಾಗೆ ನೇಮಕಾತಿಗಳು ಹಲವು ಇರಲಿ, ಆದರೆ ಒಂದೇ ನಡೆ ಇರಲಿ. ಅಂದರೆ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಒಂದು ಧ್ಯೇಯವಾಕ್ಯದ ಒಂದು ರಾಜ್ಯ ಹಲವು ಜಗತ್ತಿನಂತೆ ನಮ್ಮದಾಗಬಾರ್ದು, ಒಂದೇ ಹುದ್ದೆ ಒಂದೇ ಗುರಿ ಇರಬೇಕು ಅನ್ನುವ ಒಂದು ಉತ್ತಮವಾದ ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥ ಲಕ್ಷ್ಮೀಕಾಂತ್ ಸರ್ಗೆ ನಮ್ಮ ಒಂದು ಧನ್ಯವಾದಗಳು. ಸ್ನೇಹಿತರೆ, ಸರ್ ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ ಸರ್, ಈಗ ಪ್ರಸ್ತುತ ದಿನಗಳಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ GPSTR, HSTR ಮತ್ತು PU ಕಾಲೇಜ್ ರಿಕ್ರೂಟ್ಮೆಂಟ್ಗಳ ಬಗ್ಗೆ ಹಲವು ಊಹಾಪೋಹಗಳಿದೆ ಸರ್. ಇದು ಯಾವಾಗ ನೋಟಿಫಿಕೇಷನ್ ಆಗಬಹುದು ಮತ್ತು PU ಕಾಲೇಜ್ ಎಷ್ಟು ಪೋಸ್ಟ್ಗಳಿಗೆ ಒಂದು ನೋಟಿಫಿಕೇಷನ್ ಆಗ್ಬೋದು ಅನ್ನೋದು ತಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಸರ್. ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ತುರ್ತಾಗಿ ಸರ್ಕಾರ 6267 ವೇಕೆನ್ಸಿಗಳನ್ನ ಕಾಲ್ಫರ್ ಮಾಡ್ತಿದ್ದಾರೆ.
267 ಹುದ್ದೆಗಳು ಓಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಹ್ಮ್. ಬಟ್ ಇವು ತುಂಬಾ ಪೋಸ್ಟ್ ಕಡಿಮೆ ಅದು. ಹಾ, ಇಲ್ಲಿ ಏನಪ್ಪಾ ಅಂದ್ರೆ ಸರಿಸುಮಾರು 10 ರಿಂದ 20 ಸಾವಿರ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡಬೇಕಾಗಿತ್ತು. ಹ್ಮ್. ಸೊ ಇದು ಒಳ ಮೀಸಲಾತಿ ಏನಾದರೂ ಇದು Implement. ಇರಲಿಲ್ಲ ಅಂತಂದ್ರೆ ಹ್ಮ್. ಇಷ್ಟರಲ್ಲೇ ಏನಪ್ಪಾ ಅಂದ್ರೆ ನೇಮಕಾತಿಯಾಗಿ ಫುಲ್ಫಿಲ್ ಆಗಿ ಇಷ್ಟರಲ್ಲೇ ಆರ್ಡರ್ ಕೊಡ್ತಿದ್ರು. ಅಷ್ಟು Okay. ಏನಪ್ಪಾ ಅಂದ್ರೆ ಅದು ಅಲ್ಲಿ ಶಿಕ್ಷಕರ ಕೊರತೆ ಇದೆ Okay, ಆ sir. ಭಾಗದಲ್ಲಿ. ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಕಾಲ್ಫಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಆಮೇಲೆ ಇನ್ನು ಪಿ ಯು ಲೆಕ್ಚರ್ದು 825 ಪೋಸ್ಟ್ಗಳನ್ನ ನಾವು ಕಾಲ್ಫಾರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್, ಹ್ಮ್, ಆಮೇಲೆ ವಸತಿ ಶಾಲೆಗಳಲ್ಲಿ ಓಕೆ. ಈಗ ಏನು ವಸತಿ ಶಾಲೆಗಳಲ್ಲಿ ಬೇರೆ ಬೇರೆ ಶಾಲೆಗಳೇನಿದಾವಲ್ಲ ಹ್ಮ್. ಅಲ್ಲಿ 875 ವೇಕೆನ್ಸಿಗಳಿದೆ. ಹ್ಮ್, ಹ್ಮ್, ಸೊ ಬಹಳಷ್ಟು ತುಂಬಾ ವೇಕೆನ್ಸಿಗಳಿದೆ. ಹ್ಮ್. ಬಟ್ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಹ್ಮ್. ಬಟ್ ಸರ್ಕಾರ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿದ್ದನ್ನ ವಾಪಸ್ಸು ತೆಗೆದುಕೊಳ್ಬಹುದು. ಓಕೆ, ಓಕೆ. ಯಾಕಂದ್ರೆ ಸುಮಾರು ಜನಕ್ಕೆ ನಾವೊಂದು ಮೊನ್ನೆ ಪೋಸ್ಟ್ ಮಾಡಿದ್ದೀವಿ, ಈ ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲ ಪೋಸ್ಟ್ಗಳು ಕಾಲ್ಫರ್ಮ್ ಆಗ್ತವ ಅಂತೇಳಿ. ಹ್ಮ್. ಬಟ್ ಅದಕ್ಕೆ ಹೆಚ್ಚಿಗೆನೂ ಇನ್ಕ್ರೀಸು ಮಾಡ್ಬೋದು, ಡಿಸ್ಕ್ರೀಸು ಮಾಡ್ಬೋದು. ಸರ್ ಅದನ್ನ ಹಿಂಗೆ ಹೇಳಿರಲ್ಲ, ಇದನ್ನ ಹಿಂಗೆ ಹೇಳಿರಲ್ಲ ಅನ್ನುವಂಥವ್ರು ಭಾಳ ಜನ ಇರ್ತಾರೆ. ಓಕೆ, ಓಕೆ. ಆದರೆ ನಾವು ಹೇಳೋದು ಏನಂತಂದ್ರೆ ನಿಮ್ಮ ಒಂದು ಪೋಸ್ಟನ್ನು ನೀವು ಅದರಲ್ಲಿ ಏನಪ್ಪ ಅಂದ್ರೆ ಐಡೆಂಟಿಫೈ ಮಾಡ್ಕೊಳ್ಳಿ. ಹ್ಮ್. ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೀವು ಏನಪ್ಪ ಅಂದ್ರೆ ಓದಿ. ಹ್ಮ್. ಬಟ್ ಎಲ್ಲ ಕಾಲ್ಫರ್ಮು ಸದ್ಯದಲ್ಲೇ ಇನ್ನೊಂದು 3 ಅಥವಾ 4 ತಿಂಗಳ ಒಳಗಾಗಿನ ಹ್ಮ್. ಕಾಲ್ಫರ್ಮ್ ಅಂತೂ ಆಗೋದು 100ಕ್ಕೆ 100 ಸತ್ಯ. ಸರ್ ಇದರಲ್ಲಿ ಇನ್ನೊಂದು ಸಣ್ಣ ಮಾಹಿತಿ ನೀವು ಕೊಡಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಸಿಗ್ತಿಲ್ಲ ಸರ್. ಆದರೆ ಸಚಿವರು ಏನು ಮಾನ್ಯ ಕರ್ನಾಟಕದ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರು ಪೇಪರಲ್ಲಿ ಹೇಳಿಕೆ ಕೊಡ್ತಾರೆ, ಏನು 2,000ಕ್ಕಿಂತ ಹೆಚ್ಚಿನ ಒಂದು ಹುದ್ದೆಗಳನ್ನು ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಈ ಮಾಹಿತಿ. ಅಸಿಸ್ಟೆಂಟ್ ಪ್ರೊಫೆಸರ್ ಬಗ್ಗೆ ಫೈನಾನ್ಷಿಯಲ್ ಅಪ್ರೂವಲ್ ಯಾವುದೂ ಸಿಕ್ಕಿಲ್ಲ. ಹಾಂ, ಹಾಂ. ಓನ್ಲಿ ಪಿ ಯು ಕಾಲೇಜ್ ಲೆಕ್ಚರ್ ಒಂದು ಮಾತ್ರ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಹ್ಮ್. ಲಾಸ್ಟ್ ಟೈಮ್ ನಾವು ಧಾರವಾಡ ವಿಧಾನಸೌಧದಲ್ಲಿ ಹ್ಮ್. ಬೆಳಗಾವಿ ನಾವೊಂದು ಪ್ರತಿಭಟನೆ ಮಾಡಿದ್ದೀವಿ. ಅಲ್ಲಿ ಓಕೆ. ಅಲ್ಲಿಯೂ ಸಹ ಏನಪ್ಪ ಅಂದ್ರೆ ನೀವೇನು ಹೇಳಿರಲ್ಲ, ಹ್ಮ್. ಮುಂದೆ ನಾವು ಡಿಗ್ರಿ ಕಾಲೇಜ್ ಲೆಕ್ಚರ್ ತುಂಬ್ತೀವಿ ಅಂತ ಹೇಳಿದ್ದಾರೆ. ಹ್ಮ್. ಬಟ್ ಇದಕ್ಕೆ ಇನ್ನೂ ಯಾವುದೇ ರೀತಿ ಅಪ್ಡೇಟು ಇಲಾಖೆಯಿಂದ ಬಂದಿಲ್ಲ ಮತ್ತು ಫೈನಾನ್ಷಿಯಲ್ ಅಪ್ರೂವಲು ಸಿಕ್ಕಿಲ್ಲ. ಸರ್ ಇಷ್ಟೆಲ್ಲ ಒಂದು ಉತ್ತಮವಾದ ಮಾಹಿತಿ ನೀಡಿದಿರಿ. ಏನು ಸರ್ಕಾರದ ಹುದ್ದೆಗಳು ಮತ್ತು ಸ್ಪರ್ಧಾಕಾಂಕ್ಷಿಗಳ ಸಮಸ್ಯೆಗಳು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ ಸರ್, ಸ್ಪರ್ಧಾಕಾಂಕ್ಷಿಗಳಿಗೆ ಪೋಷಕರು ಸಪೋರ್ಟನ್ನು ಯಾವ ಥರ ಮಾಡಬೇಕು ಮತ್ತು ಅವರಿಗೆ ಯಾವ ಥರ ಬೆಂಬಲವನ್ನು ನೀಡಬೇಕು, ಈ ಒತ್ತಡದ ಒಂದು ದಿನಮಾನಗಳಲ್ಲಿ ಅವರನ್ನು ಹೇಗೆ ಅವರು ಸಹಾಯವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕಂತ ತಾವು ಸಲಹೆ ನೀಡ್ತೀರಿ? ಏನಾಗ್ತಿದೆ ಸ್ನೇಹಿತರೆ ಅಂದರೆ ಪೋಷಕರು 1 ವರ್ಷನೋ 2 ವರ್ಷನೋ 3 ವರ್ಷಗಳವರೆಗೆ ಸಪೋರ್ಟ್ ಮಾಡ್ತಾರೆ ಸರ್. ಹ್ಮ್. ಆಮೇಲೆ ಅವರಿಗೆ ಏನೇನು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹ್ಮ್. ತುಂಬ ಜನ ಅಕ್ಷರಸ್ಥರಿದ್ರಂದ್ರೆ ಹೌದು ನೇಮಕಾತಿ ಆಗ್ತಿಲ್ಲ, ಹಿಂಗೆ ಸಮಸ್ಯೆ ಇದೆ, ಸೊ ನಾವು ಅಂದ್ರೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಒಂದಿಷ್ಟು ಜನ ಭಾಳಷ್ಟು ಅನಕ್ಷರಸ್ಥರು ಇರ್ತಾರೆ ಪಾಲಕರು. ಓಕೆ. ಅವರೆಲ್ಲ ತುಂಬ ಏನಪ್ಪ ಅಂದ್ರೆ ಆಸ್ಪಿರೆಂಟಿಗೆ ಚುಚ್ಚು ಮಾತುಗಳನ್ನ ಆಡೋದು, ಹೌದು. ಬೇಗ ನೀನು ಬೇಡ ಓದೋದು ಬೇಡ ಮನೆಗೆ ಬಂದ್ಬಿಡು ಅನ್ನೋದು, ಹಾಂ. ಅಥವಾ ಬೇರೆ ಬೇರೆ ವಿಚಾರಗಳನ್ನ ಆಸ್ಪಿರೆಂಟ್ಗೆ ಅದನ್ನು ಆಡೋದ್ರಿಂದ ಓಕೆ. ವಿದ್ಯಾರ್ಥಿಗಳ ಮೇಲೆ ಅಥವಾ ಏನು ಆಕಾಂಕ್ಷಿಗಳ ಮೇಲೆ ಭಾಳಷ್ಟು ದುಷ್ಪರಿಣಾಮ ಬೀರುತ್ತೆ. ಹ್ಮ್, ಹ್ಮ್. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಯಾರ್ದು ಅಂತಂದರೆ ಇಲ್ಲಿ ಸರ್ಕಾರದ್ದು. ಹ್ಮ್, ಹ್ಮ್. ಸರ್ಕಾರ ಕಾಲಕ್ಕೆ ತಕ್ಕಂತೆ ನೋಟಿಫಿಕೇಶನ್ ಮಾಡಬೇಕು, ಹ್ಮ್. ಉದ್ಯೋಗಾಕಾಂಕ್ಷಿಗಳನ್ನ ತುಂಬ್ಕೋಬೇಕು. ಹ್ಮ್. ಬಟ್ ಈಗ ಪಾಲಕರೇ ಏನಪ್ಪ ಅಂದ್ರೆ ಮತ ಹಾಕಿರ್ತಾರೆ, ಹೌದು. ಯಾರಿಗೆ ಹಾಕ್ಬೇಕು ಅನ್ನೋದು ವಿಚಾರ ಮಾಡ್ಬೇಕಾಗಿತ್ತು ಅವರು. ಓಕೆ, ಓಕೆ. ಬಟ್ ಈಗ ಅವರೇ ಏನಪ್ಪ ಅಂದ್ರೆ ಅನುಭವಿಸ್ತಾ ಇದ್ದಾರೆ. ಹ್ಮ್, ಹ್ಮ್. ಇಲ್ಲಿ ಮುಖ್ಯವಾಗಿ ಪಾಲಕರಿಗಿಂತ ಆಸ್ಪಿರೆಂಟ್ಗಿಂತ ಸರ್ಕಾರದ ನಮ್ಮನಾಳ್ತಕ್ಕಂಥ ಸರ್ಕಾರದ ಒಂದು ಪಾತ್ರ ಭಾಳಷ್ಟು ಮುಖ್ಯ ಆಗುತ್ತೆ. ಹ್ಮ್, ಹ್ಮ್. ಯಾಕಂದ್ರೆ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಉದ್ಯೋಗಗಳು ಕಡಿಮೆ ಆಗ್ತಾ ಇದ್ದಾವೆ. ಹ್ಮ್, ಹೌದು. AI ಬಂದಿದೆ, ತಂತ್ರಜ್ಞಾನ, ಮತ್ತು ಈಗ ಎಲ್ಲವೂ ಏನಪ್ಪ ಅಂದ್ರೆ ಖಾಸಗೀಕರಣ ಆಗ್ತಿದೆ. ಹ್ಮ್. ಸೊ ಈ ರೀತಿ ಇರೋದರಿಂದ ಭಾಳಷ್ಟು ಇದು ಏನಪ್ಪ ಅಂದ್ರೆ ಈ ನಿರುದ್ಯೋಗ ಸಮಸ್ಯೆ ಇದು ಯಾವತ್ತೂ ಕ್ಲಿಯರ್ ಆಗೋದಿಲ್ಲ. ಇದು ಹಿಂಗೆ ಏನಪ್ಪ ಅಂದ್ರೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಹ್ಮ್, ಹ್ಮ್. ಎಲ್ಲಿವರೆಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಅಂದ್ರೆ ಎಲ್ಲಿಯವರೆಗೆ ನಮ್ಮ ಅಭ್ಯರ್ಥಿಗಳಿಗೆ ಇದರ ಸ್ವಾರಸ್ಯ ತಿಳಿದಿಲ್ಲವೋ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಇದು ಹೋಗೋದು ಇದೇ ಕಂಟಿನ್ಯೂಸ್ ಆಗೋದು. ಸರ್ ಇನ್ನೊಂದು ಒಂದು ಡೌಟ್ ಸರ್ ನನಗೆ, ಸ್ಪರ್ಧಾ ಮಿತ್ರರು ಅಥವಾ ಸರ್ಕಾರಿ ಹುದ್ದೆ ಬಯಸುವ ಒಂದು ಅಭ್ಯರ್ಥಿಗಳು ಕೇವಲ ಓದ್ತಾ ಸರ್ಕಾರಿ ನೌಕರಿ ಪಡಿಬೇಕು ಅಥವಾ ಸರ್ಕಾರಿ ಒಂದು ಹುದ್ದೆ ಪಡೆಯುವ ಆಕಾಂಕ್ಷೆಯೊಂದಿಗೆ ಯಾವುದಾದ್ರು ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದಬೇಕು ಅನ್ನೋದ್ರ ಬಗ್ಗೆ ಒಂದು ಡೌಟ್ ಸರ್. ಸ್ನೇಹಿತರೆ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಕಷ್ಟಗಳು ಭಾಳ ಬೇಕು. ಹಾಂ. ಕಷ್ಟಗಳು ಬೇಕು. ನಾವು ಯಾವಾಗ ಕಂಫರ್ಟೇಬಲ್ ಆಗಿ ಜೀವನ ಮಾಡ್ತೀವಿ ಹ್ಮ್. ಅವಾಗ ಸಾಧನೆ ಅನ್ನೋದು ನಮ್ಮ ಕೈಲಿ ಅಂದರೆ ಮಾಡೋಕ್ಕಾಗಲ್ಲ. ಆಗಲ್ಲ. ಕಷ್ಟಗಳು ಯಾರ ಹತ್ರ ಇರ್ತಾರೆ ನೋಡ್ರಿ, ಭಾಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡಿದಾಗ ಹ್ಮ್. ಎಲ್ಲರೂ ಏನಪ್ಪ ಅಂದ್ರೆ ಕೆಳಮಟ್ಟದಿಂದ ಬಂದವ್ರೇನೆ. ಹೌದು ಸರ್. ಹೌದು. ಹಾಗಾಗಿ ಈಗ ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು
ಓದಿದ್ರೆ ಅವ್ರಿಗೆ ಒಂದು ಏನು ಫೀಲಿಂಗ್ ಇರ್ತೈತೆ ಅಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಓದಬೇಕು ಅನ್ನೋದು ಅಪೇಕ್ಷೆ ಇರುತ್ತೆ. ಯಾಕಂದ್ರೆ ಎರಡೂ ಕಡೆ ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ಆಗ್ತಿರ್ತದೆ ಅವ್ರ ಮನಸ್ಸು. ಓಕೆ. ಕೇವಲ ಕಂಟಿನ್ಯೂಸ್ ಆಗಿ ನಾವು ಓದ್ರೊಳಗೆ ಕೂತೀವಂದ್ರೆ ನಮ್ಮ ಟೈಮು ಹೋಗಿದ್ದು ನಮ್ಗೆ ಗೊತ್ತಾಗಲ್ಲ ಸರ್. ಆ ಆ ಒಂದು ವಿಚಾರ ಏನಂತಂದ್ರೆ ಸೊ ಆ ಕಡೆ ಒಂದು 4 ಅವರು, ಈ ಕಡೆ ಒಂದು 4 ಅವರು. ಓಕೆ. ಸೊ ಅಟ್ಲೀಸ್ಟ್ ನೀ 8 ಅವರ್ ನೀನು ಆಕ್ಟಿವ್ ಆಗಿ ನೀವೇನಪ್ಪ ಅಂದ್ರೆ ಕೆಲಸ ಮಾಡಲೇಬೇಕಾಗತ್ತೆ. ಓಕೆ. ಈ 4 ಅವರಲ್ಲಿ ನೀನು ಯಾವ ರೀತಿ ಟೈಮ್ ಟೇಬಲ್ ಹಾಕೋತಿ, ಯಾವ ಸಬ್ಜೆಕ್ಟನ್ನು ಹಾಕೋತಿ, ಎಂಥ ಒಂದು ಬುಕ್ಸನ್ನು ಚಾಯ್ಸ್ ಮಾಡ್ತಿ, ಮತ್ತು ನಿಂದ ಒಂದು ಸ್ಟಡಿ ಟೇಬಲ್ ಯಾವ ರೀತಿ ಇದೆ, ಅದು ಭಾಳ ಮುಖ್ಯ ಆಗುತ್ತೆ. ಸರಿ ಸರ್. ಓಕೆ. ಇಷ್ಟೆಲ್ಲ ಒಂದು ಉತ್ತಮವಾದ ವಿಚಾರನ ಹೇಳಿದ್ರಿ. ಆದರೆ ಕೊನೆಯದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಸ್ಪರ್ಧಾಕಾಂಕ್ಷಿಗಳಿಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ಯಾವ ರೀತಿ ಹೇಳ್ತೀರಂತ ನಾನು ಭಾವಿಸ್ತೀನಿ. ಸರ್, ಇವತ್ತಿನ ಸಿಚುವೇಶನ್ದಲ್ಲಿ ಏನಾಗ್ತಿದೆ ಅಂದರೆ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳು ಡಿಪೆಂಡ್ ಅಪಾನ್ ಆಗಿದ್ದು ಕುಟುಂಬದ ಮೇಲೆ. ಹೌದು. ಭಾಳಷ್ಟು ಅಭ್ಯರ್ಥಿಗಳು ಆ ಕುಟುಂಬವನ್ನು ಗಮನದಲ್ಲಿಟ್ಟುಕೊಂಡು ಸ್ಟಡಿ ಮಾಡಿದರೆ, ಇನ್ನೊಂದಿಷ್ಟು ಅಭ್ಯರ್ಥಿಗಳು ಏನಂತಂದರೆ ಈ ಒಂದು ನಗರದ ಪ್ರದೇಶದಲ್ಲಿರ್ತಕ್ಕಂಥ ಶೋಕಿ ಜೀವನಕ್ಕೆ ಏನು ಪಾತ್ರ ಒಳಗಾಗಿದ್ದಾರೆ. ಓಕೆ. ಇಲ್ಲಿ ಆ ಕುಟುಂಬದ ಜವಾಬ್ದಾರಿಯ ಪಾಪ ತಂದೆ ತಾಯಿಗಳು ಕಷ್ಟಪಟ್ಟು ಇವ್ರಿಗೇನು ಅಮೌಂಟನ್ನು ಕಳಿಸಿ ಇವ್ರನ್ನ ನನ್ನ ಮಗ ದೊಡ್ಡ ಆಫೀಸರ್ ಆಗಬೇಕು ಅಂತೇಳಿ ಏನು ಕನಸನ್ನು ಇಟ್ಕೊಂಡಿರ್ತಾರಲ್ಲ, ಕೆಲವು ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಒಂದು ಕೆಟಗರಿ ಇದೆ. ಆ ಕೆಟಗರಿಗೆ ನಾನು ಏನು ಪಾತ್ರ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನು ಪಾತ್ರ ನೀವು ಬಂದಿರತಕ್ಕಂಥ ದಾರಿ ಮತ್ತು ನಿಮ್ಮ ಹಿಂದೆ ಆ ಒಂದು 2 ಜೀವಗಳು ತಂದೆ ಮತ್ತು ತಾಯಿ ಏನು ಕಷ್ಟಪಡ್ತಿರ್ತಾವಲ್ಲ ಅವ್ರ ಕಡೆ ಏನು ಪಾತ್ರ ಗಮನ ಕೊಡೋದು ತುಂಬ ಮಹತ್ವದ್ದು. ಆಮೇಲೆ ಎಲ್ಲವೂ ಆದಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಏನು ಪಾತ್ರ ನಾವು ವಿಚಾರ ಮಾಡಿದರೆ ತುಂಬ ಒಳ್ಳೆಯದು. ಒಂದಿಷ್ಟು ನಾನು ಲೈಬ್ರರಿಯಲ್ಲಿ ಓದಬೇಕಾದ್ರೆ ನೋಡ್ತಿರ್ತೇನೆ ರೀ ನಾನು ಪ್ರತಿದಿನ. ಇವಾಗ ಯಾವುದೋ ಒಂದು ಎಕ್ಸಾಮ್ ಬರುತ್ತೆ, ಅದನ್ನು ಬರೆಯೋದು, ಅದ್ರಾಗೂ ಸೆಲೆಕ್ಟ್ ಆಗುವಂಗಿಲ್ಲ. ಮತ್ತೆ ಒಂದು ಯಾವುದಾದ್ರು ಎಕ್ಸಾಮ್ ಬರುತ್ತೆ, ಅದನ್ನೂ ಬರೆಯೋದು. ಇದು ಏನಾಗುತ್ತೆ ಅಂದರೆ ತಂದೆ ತಾಯಿಗಳು ಒಂದು ಏನೋ ದೊಡ್ಡದಾಗಿರ್ತಕ್ಕಂಥ ಕನಸನ್ನು ಇಟ್ಕೊಂಡಿರ್ತಾರೆ. ಬಟ್ ಇವ್ರು ಏನಪ್ಪ ಅಂದ್ರೆ ಹಾಗೆ ಎಕ್ಸಾಮ್ಗಳನ್ನ ಬರಿತಾ 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 ತಮ್ಮ ಏಜ್ಗಳನ್ನ ಏನಪ್ಪ ಅಂದ್ರೆ ಕಳ್ಕೊಂಡು ಕೊನೆಯದಾಗಿ ಯಾವುದಕ್ಕೂ ಬರಲಾರ್ದ ರೀತಿಯಲ್ಲಿ ಇಷ್ಟು ಮದುವೆನೂ ಆಗಕ್ಕೆ ಬರಂಗಿಲ್ಲ, ಇಷ್ಟು ಏಜು ಹೋಗಿರ್ತೈತಿ, ಸಾಮಾಜಿಕ ಜವಾಬ್ದಾರಿನೂ ಇರಂಗಿಲ್ಲ, ತುಂಬ ಏನಪ್ಪ ಅಂದ್ರೆ ಸಮಸ್ಯೆಗೆ ಒಂದು ಕೆಟಗರಿ ಏನು ಪಾತ್ರ ಒಳಗಾಗ್ತಾ ಇದೆ. ಮತ್ತು ಇನ್ನೊಂದು ಕೆಟಗರಿ ಏನು ಪಾತ್ರ ಜವಾಬ್ದಾರಿಯಿಂದ ಓದಿದವರು 100% ಏನು ಪಾತ್ರ ಸಕ್ಸಸ್ ಅನ್ನು ನಾವು ನೋಡ್ತೀವಿ ಅಂಥವ್ರ ಜವಾಬ್ದಾರಿ. ಸರ್, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ ನೀವು? ಸ್ನೇಹಿತರೆ, ನಾನು ಒಂದು ಸಲಹೆ ಕೊಡ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಕಳ್ಕೊಂಡ ಮೇಲೆ ಹುಡುಕಬೇಡಿ. ಇರುವಂಥ ಸಂದರ್ಭದಲ್ಲಿ ಮನುಷ್ಯನ ಜೀವನ ಏನು ಪಾತ್ರ ಭಾಳಷ್ಟು ಸುಖವನ್ನು ಬಯಸತ್ತೆ. ನೀವು ಮನಸ್ಸಿನ ಮಾತನ್ನು ಏನಾದರೂ ಕೇಳ್ತಾ ಹೋದರೆ ಸೊ ನಿಮ್ಮ ಯಾವತ್ತೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮನಸ್ಸು ಏನು ಹೇಳ್ತೈತಲ್ಲ ಅದರ ವಿರುದ್ಧವಾಗಿ ಏನು ಪಾತ್ರ ನೀವು ಕೆಲಸ ಮಾಡಬೇಕು. ಸೊ ನಿಮ್ಮ ತಂದೆ ತಾಯಿಗಳು ಇಟ್ಟಿರ್ತಕ್ಕಂಥ ಕನಸನ್ನು ನೀವು ಯಾವತ್ತೂ ಏನು ಪಾತ್ರ ಆ ಕನಸಿಗೆ ಮೋಸ ಮಾಡಬಾರ್ದು. ಅವರು ಲಾಸ್ಟ್ ನೀವು ಹಿಂಗೆ ಆಗಿದ್ರಲ್ಲ ಅಂತೇಳಿ ಅವ್ರಿಗೆ ಏನಾದರೂ ಅನಿಸ್ತಂದ್ರೆ ಅವರಂಥ ಶಾಪ ಜಗತ್ತಿನಾಗ ಯಾವುದೂ ಅಷ್ಟು ಕೆಟ್ಟದಾಗಿರಂಗಿಲ್ಲ. ಅದಕ್ಕೆ ನೀವು ಬಂದಿರತಕ್ಕಂಥ ಜವಾಬ್ದಾರಿ ನಿಮಗೆ ನೀವು ಒಂದು ಗುರಿಯನ್ನು ಹಾಕೊಳ್ರಿ. ಮತ್ತು ಯಾವುದೇ ಕಾರಣಕ್ಕೂ ಈ ಊಹಾಪೋಹಗಳಿಗೆ ಅಥವಾ ಫ್ರೆಂಡ್ಶಿಪ್ ಸರ್ಕಲ್ದಲ್ಲಿ ಮತ್ತು ಬೇರೆ ಬೇರೆ ಆ ಸ್ನೇಹಿತ ಕರಿತಾನ, ಈ ಸ್ನೇಹಿತ ಕರಿತಾನ, ಅಲ್ಲಿ ಪಾರ್ಟಿ ಮಾಡೋಣ ಬಾ, ಇಲ್ಲಿ ಪಾರ್ಟಿ ಮಾಡೋಣ ಬಾ, ಇವೆಲ್ಲವನ್ನೂ ಏನು ಪಾತ್ರ ವಿದ್ಯಾರ್ಥಿ ಜೀವನದಲ್ಲಿ ಬಿಡೋದು ಅಂತೇಳಿ ನನ್ನ ಒಂದು ವೈಯಕ್ತಿಕ ಸಲಹೆ ಸರ್. ಅದಕ್ಕೆ ಒಂದು ನೀಟಂಗೆ ಯಾವುದೇ ಸರ್ಕಾರ ಕಾಲ್ಫರ್ ಮಾಡಲಿ ಅಥವಾ ನೋಟಿಫಿಕೇಶನ್ ಏನು ಹೊರಡಿಸುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಇಲಾಖೆಯಿಂದ ಒಂದು ಆ ಕಾಪಿಯನ್ನು ಸಿಲೆಬಸ್ ಕಾಪಿಯನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಒಂದು ಸೋರ್ಸನ್ನು ಕಲೆಕ್ಟ್ ಮಾಡಿ ನೀವು 24 ತಾಸು ಓದ್ರಿ ಅಂತ ಹೇಳ್ತಾ ಇಲ್ಲ, ಕನಿಷ್ಠ ದಿನದಲ್ಲಿ ಏನು ಪಾತ್ರ 8 ರಿಂದ 10 ಅವರ್ಸನ್ನು ಏನಂತಂದರೆ ನೀಟಂಗೆ ಓದ್ಬೇಕ್ರಿ. ಪ್ಲ್ಯಾನ್ ಪ್ರಕಾರ ಓದಿದ್ದೆ ಆದರೆ ಸೊ ಒಂದು 2 ವರ್ಷ ನಿಮ್ಮ ಒಂದು ಕನಸಿನ ಜಾಬನ್ನು ಪಡೀಲಿಕ್ಕೆ 100% ನಿಮ್ಮದು ಸಕ್ಸಸ್ ಸಾಧ್ಯ ಆಗುತ್ತೆ. ಮತ್ತು ತಂದೆ ತಾಯಿಗೆ ಮೋಸ ಮಾಡಬೇಡ್ರಿ. ಇಷ್ಟೇ ನನ್ನ ಕಡೆಯಿಂದ ಏನು ಪಾತ್ರ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಮೋಸ ಮಾಡಬೇಡ್ರಿ. ತಂದೆ ತಾಯಿಗಳು ಭಾಳಷ್ಟು ಮುಗ್ದೇ ಇರ್ತಾರೆ ಸರ್, ಮುಗ್ದೇ ಇರ್ತಾರೆ. ಇವ್ರು ಏನು ಮಾಡಿರ್ತಾರೆ ಅನ್ನೋದು ಅವರಿಗೆ ಅಪ್ಡೇಟ್ ಇರೋದಿಲ್ಲ. ಈ ರೀತಿ ಏನು ಪಾತ್ರ ಕೆಲವು ವರ್ಗಗಳು ಈ ರೀತಿ ಇದೆ. ಸೊ ಎಲ್ಲರೂ ಏನು ಪಾತ್ರ ಇನ್ನೇನು 4 ತಿಂಗಳು ಒಳಗಾಗಿನ ಎಲ್ಲ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಭಾಳಷ್ಟು ಖಿನ್ನತೆಗೆ ಅದು ಸಹಜ. ಯಾಕಂದ್ರೆ ಈ ರೀತಿ ನೇಮಕಾತಿಗಳು ಡಿಲೇ ಆಯ್ತಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಆಮೇಲೆ ನಮ್ಗಿಂತ
ಮನೆಯೊಳಗೆ ತಂದೆ ತಾಯಿಗಳಕ್ಕಿಂತ ಹೊರಗಿನ ಒತ್ತಡನೇ ಏನಪ್ಪ ಅಂದ್ರೆ ಜಾಸ್ತಿ ಆಗಿರ್ತದೆ. ಹೌದು ಸರ್. ಕುಟುಂಬದ ಸಂಬಂಧಿಕರು ಚುಚ್ಚು ಮಾತುಗಳನ್ನ ಆಟಿರ್ತಾರೆ. ನಿಮ್ಗೆ ಜಾಬ್ ತಗೊಳ್ಳಿಲ್ಲ, ಜಾಬ್ ಸಿಗ್ಲಿಲ್ಲ, ಅದು ಐತಿ ಇದು ಐತಿ ಅಂತ ಬೇರೆ ಬೇರೆ. ಸೊ ಅವೆಲ್ಲ ಒಂದು ಅವ್ರು ಯಾರು ಏನಪ್ಪ ಅಂದ್ರೆ ನಾಳೆ ಸಕ್ಸಸ್ ಆದ್ಮೇಲೆ ಮೇಲ್ಗಡೆ ಏನಪ್ಪ ಅಂದ್ರೆ ನಿಮಗೆ ಮಾಲೆ ಹಾಕ್ಲಿಕ್ಕಿನ ಬಹಳಷ್ಟು ಜನ ಬರ್ತಿರ್ತಾರೆ. ಅಂಥವ್ರ ಬಗ್ಗೆ ಬೇಕಂತ ನಿಮ್ಮ ಡಿಮೋಟಿವೇಟ್ ಮಾಡುವಂತ ಜನರು ಸಿಗ್ತಾರೆ. ಅದಕ್ಕೆ ಈ ಮೂಲಕ ನಾನು ಎಲ್ಲ ಒಂದು ಆಸ್ಪಿರೆಂಟ್ ಹೇಳೋದೇನೆಂದ್ರೆ, ಸೊ ನಿಮ್ಮದೇ ಆಗಿರ್ತಕ್ಕಂಥ ವೇದಲ್ಲಿ ಯಾವುದೇ ರೀತಿ ಟೈಮನ್ನು ವೇಸ್ಟ್ ಮಾಡದೆ, ಮೊಬೈಲ್ ಏನಪ್ಪ ಅಂದ್ರೆ ಭಾಳಷ್ಟು ಮೊಬೈಲಿಗೆ ಗೀಳಿಗೆ ಬಿದ್ದಿದ್ದಾರೆ ಎಲ್ಲರೂ. ಬರೀ ರೀಲ್ಸ್ ನೋಡೋದು, ಇನ್ಸ್ಟಾ ನೋಡೋದು, ಫೇಸ್ಬುಕ್ ನೋಡೋದು ಸ್ವಲ್ಪ ಏನಪ್ಪ ಅಂದ್ರೆ ಕಡಿಮೆ ಮಾಡಿ. ಎಂಟರ್ಟೈನ್ಮೆಂಟು ಬೇಕು ಮನುಷ್ಯನಿಗೆ, ಬಟ್ ಏನಪ್ಪ ಅಂದ್ರೆ ಕಡಿಮೆ ಮಾಡೋದ್ರ ಮೂಲಕ ನೀವು ಈ ಟೈಮ್ ನಾವು ಓದ್ತೀನಿ ಅಂದ್ರೆ ಆ ಟೈಮ್ಗೆ ನೀವು ಓದಲೇಬೇಕಾಗತ್ತೆ 100%. ಈ ಟೈಮ್ನ ಈ ಸಬ್ಜೆಕ್ಟನ್ನು ಓದ್ತೀನಿ ಅಂದ್ರೆ ಆ ಸಬ್ಜೆಕ್ಟ್ನ ನೀವು ಆ ದಿನ ಓದಲೇಬೇಕು. ಸೊ ಇದನ್ನ ನೀವು ಏನಾದ್ರು ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಂಡು, ಆರಂಭಿಕ ದಿನಗಳಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ಬರ್ತಾ ಬರ್ತಾ ಏನಪ್ಪ ಅಂದ್ರೆ ಅದನ್ನು ನಾವು ರೂಢಿ ಮಾಡಿಕೊಂಡು 1-2 ವರ್ಷಗಳಲ್ಲಿ ಏನಪ್ಪ ಅಂದ್ರೆ ನಾವು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮೋದು ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಓಕೆ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಲಕ್ಷ್ಮೀಕಾಂತ್ ತುಕ್ಕಣ್ಣವ್ರು ಸರ್ ಅವರು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಒಂದು ಅಭಿಪ್ರಾಯಗಳನ್ನು ಮತ್ತು ಸಮಾಜದಲ್ಲಿರ್ತಕ್ಕಂಥ ಒತ್ತಡಗಳನ್ನು ಹಾಗೂ ಸರ್ಕಾರದ ಕರ್ತವ್ಯವನ್ನು, ಅದರೊಂದಿಗೆ ನಿಮ್ಮೆಲ್ಲರ ಒಂದು ಕರ್ತವ್ಯವನ್ನು ಬಡದೆಬ್ಬಿಸಿರ್ತಕ್ಕಂಥ ಲಕ್ಷ್ಮೀಕಾಂತ್ ತುಕ್ಕಣ್ಣವರವರಿಗೆ ಕರ್ನಾಟಕದ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಮತ್ತು ಶಿಕ್ಷಣ ಕ್ಷೇತ್ರದ ಒಂದು ಶಿಕ್ಷಕರ ಒಂದು ನೇಮಕಾತಿಗಳ ಪರವಾಗಿ ಹೋರಾಡ್ತಕ್ಕಂಥ ಲಕ್ಷ್ಮೀಕಾಂತ್ ತುಕ್ಕಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಿಮಗೆ ತುಂಬ ಧನ್ಯವಾದಗಳು. ಮತ್ತು ಇನ್ನೊಂದು ನನ್ನ ವೈಯಕ್ತಿಕ ಕಳಕಳಿ ಏನೆಂದರೆ, GPSTR, HSTR ಮತ್ತು ಶಿಕ್ಷಕರ ನೇಮಕಾತಿ ಮತ್ತು PU ಕಾಲೇಜ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗಳಿಗೆ ನೀವು ಮತ್ತಷ್ಟು ಹೋರಾಟವನ್ನು ಮಾಡಬೇಕು. ಅದನ್ನು ಬಲಪಡಿಸಲು ನಾವು ಸ್ಪರ್ಧಾಕಾಶಿ ಅಕಾಡೆಮಿಗಾಗಿ ಮತ್ತು ನಿಮಗೆ ಮತ್ತಷ್ಟು ಬಲವನ್ನು ತುಂಬಿಸುವಂಥ ಒಂದು ಆಶ್ವಾಸನೆಯನ್ನು ನೀಡ್ತೀನಿ ಅಂತ ಬಯಸ್ತಾ, ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸರ್ಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.